ಬಂಧುಗಳೇ ನಮಸ್ತೆ. ಕರ್ನಾಟಕ ನ್ಯೂಸ್ ಪೀಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ಇವತ್ತು ವಿಶೇಷ ಸಂದರ್ಶನ, ವಿಶೇಷ ವ್ಯಕ್ತಿ ಮತ್ತು ವಿಶೇಷ ವ್ಯಕ್ತಿತ್ವದ ಮಹಿಳಾ ರತ್ನದ ಜೊತೆಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ವ್ಯಕ್ತಿ ಮತ್ತು ವ್ಯಕ್ತಿತ್ವ ವಿಶೇಷ ಯಾಕೆ ಅಂತ ಹೇಳ್ತೀವಿ ಅಂತಂದರೆ, ಅಸಹಾಯಕ ಮಹಿಳೆಯರಿಗೆ ಆಶಾಕಿರಣವಾಗಿ ಒಂದಷ್ಟು ನನ್ನ ಪರವಾಗಿ ನಿಂತಹ ಒಂದು ಶಕ್ತಿ ಇದೆ ಅನ್ನುವಂಥ ಧೈರ್ಯ ತುಂಬಿದಂತಹ ಮಹಿಳಾ ಆಯೋಗಕ್ಕೆ ಬಂದ ನಂತರದಲ್ಲಿ ನಾನು ದೌರ್ಜನ್ಯಕ್ಕೊಳಗಾದಾಗ ನನ್ನ ಜೊತೆಗೆ ನಿಂತುಕೊಳ್ತಾರೆ, ನನ್ನ ಪರವಾಗಿ ಗಟ್ಟಿಯಾಗಿ ಒಂದು ಧ್ವನಿ ಇರುತ್ತೆ, ಒಂದು ಶಕ್ತಿಯಾಗಿ ನನ್ನ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ ಅನ್ನುವಂಥ ಒಂದು ಗಟ್ಟಿ ಸದ್ದನ್ನು ಮಾಡಿಕೊಂಡು ರಾಜ್ಯದ ಉದ್ದಗಲಕ್ಕೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿ ಒಂದು ಮಹಿಳಾ ಆಯೋಗದ ವಿಷಯದಲ್ಲಿ ಕರ್ನಾಟಕದಲ್ಲಿ ಅದೊಂದು ಜೀವಂತ ಸಂಸ್ಥೆ ಇದೆ, ಸಾಂವಿಧಾನಿಕ ಸಂಸ್ಥೆ, ಅದು ಸಂವಿಧಾನಿಕ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥ ನಿಟ್ಟಲ್ಲಿ ಸರಿಯಾದ ನಿಟ್ಟಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಮೇಡಮ್, ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಅನಿಸೋದೇನಂತಂದರೆ, ಮಹಿಳೆಯರ ವಿಚಾರದಲ್ಲಿ ಮಹಿಳಾ ಆಯೋಗಕ್ಕೆ ಬಂದಾಗ ತಾವೊಬ್ಬ ಮಹಿಳೆಯಾಗಿ ಅಲ್ಲಿರುವಂಥ ಸಾಮಾಜಿಕ ಅಸಮಾನತೆ ಮತ್ತು ಈ ದೌರ್ಜನ್ಯಗಳ ಬಗ್ಗೆ ನಿಮಗೆ ಮೊದಲಿದ್ದ ಕಲ್ಪನೆ ಮತ್ತು ಮಹಿಳಾ ಆಯೋಗಕ್ಕೆ ಬಂದಾದ ನಂತರದಲ್ಲಿ ಸಮಾಜದಲ್ಲಿ ಇರುವಂಥ ಧೋರಣೆಗಳ ವಿರುದ್ಧ ಹೋರಾಡಬೇಕು ಅನ್ನುವಂಥ ಮನಸ್ಥಿತಿ, ನಿಮ್ಮ ಬದಲಾವಣೆ ಏನಾಯಿತು, ಬೆಳವಣಿಗೆಗಳು ಏನಂತಂದ್ರಿ? ಮಹಿಳಾ ಆಯೋಗ ಅಂತ ನನಗೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿನಗೆ ಮಹಿಳಾ ಆಯೋಗವನ್ನು ಅಧ್ಯಕ್ಷರನ್ನಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಯೋಗ ಏನು ಕೆಲಸ ಮಾಡುತ್ತೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ನಂತರದಲ್ಲಿ ಇಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅಧ್ಯಕ್ಷರು ಅವರಿಗೆಲ್ಲರಿಗೂ ಕರೆ ಮಾಡಿದ್ದೆ. ನಂತರದಲ್ಲಿ ಮತ್ತು ನನಗೆ ತುಂಬ ಕ್ಲೋಸ್ ಅಸೋಸಿಯೇಟ್ಸು ಯಾರು ಲಾ ಬ್ಯಾಕ್ಗ್ರೌಂಡ್ ಇರೋರು, ಅವರು ಎಲ್ಲರ ಜೊತೆ ಮಾತಾಡಿದ್ದೆ. ಆಮೇಲೆ ಆಯೋಗದ ಅಧ್ಯಕ್ಷ ಆದಮೇಲೆ ತಾನೇ ಮೊದಲನೇ ದಿನದಿಂದ ಅದೇ ನನಗೆ ಪಾಠ ಮಾಡ್ತಾ ಹೋಗ್ತು, ಕಲಿತಾ ಹೋಗ್ದೆ. ಮೊದಲಿದ್ದಂಥ ಅನಿಸಿಕೆಗಳು ಮತ್ತು ಆಯೋಗದ ಅಧ್ಯಕ್ಷೆಯಾಗಿ ಕೂತ್ಕೊಂಡು ನೋಡುವಂಥ ಎಷ್ಟೋ ಇನ್ಸಿಡೆಂಟ್ಸು ಹಿಂಗೂ ಆಗತ್ತಾ, ಈ ಥರನೂ ಇರ್ಬೋದಾ ಜಗತ್ತು ಅಂತ ನಂಗೆ ಅಲ್ಲಿ ಕೂತ್ಕೊಂಡ್ಮೇಲೇ ಗೊತ್ತಾಗಿದ್ದು. ನಾವು ಸಾಮಾನ್ಯವಾಗಿ ಬೆಳಿಬೇಕಾದ್ರೆ ಈಗ ನಾವು ಎಲ್ಲರ ಥರನೇ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮ ಮನೆಯವರು ಹೇಗಿರ್ತಾರೆ ಹಾಗೆ ನಾವೂ ಒಂದು ಸಾಮಾನ್ಯ ಕುಟುಂಬದಿಂದ ಎಲ್ಲರ ಹಾಗೇ ಬೆಳೆದು ಬಂದಿರ್ತೀವಿ. ಬಟ್ ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ, ಅಲ್ಲಿ ಅಕ್ಕಪಕ್ಕ ಹೊಡೆದಾಟ, ಹೆಂಡ್ತಿಗೆ ಹೊಡೆಯೋದು, ಹಿಂಸೆ, ಇಂಥ ಒಂದು ಸಾಮಾನ್ಯ ಇದನ್ನು ಮಾತ್ರ ನೋಡಿರ್ತೀವಿ. ಹೀಗೂ ನಡಿಬೋದಾ ಅಂತ ನೀವು ನೋಡಿದ್ದು ಮಹಿಳಾ ಆಯೋಗದ ಅಧ್ಯಕ್ಷೆ ಆದಮೇಲೆ. ನೀವೆಲ್ಲೂ ಪೂರ್ವಯೋಜಿತವಾಗಿ ಕೆಲಸ ಮಾಡಿದಿರಿ ಅಂತ ಅನಿಸ್ಲೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ನೀವು ಎದುರಾಕೊಂಡಿರುವಂಥ ಮತ್ತು ನೀವು ಧ್ವನಿಯಾಗಿರುವಂಥ ಕೇಸ್ಗಳನ್ನು ನೋಡಿದ್ರೆ, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಧ್ವನಿ ಆಗ್ತೀರಿ, ಅದಾದ ನಂತರದ SIT ರಚನೆ ಆಗುತ್ತೆ, ಸೌಜನ್ಯ ಪರವಾಗಿ ಒಂದಷ್ಟು ಧ್ವನಿ ಎತ್ತುತ್ತೀರಿ, ದೊಡ್ಡ ಕೇಸುಗಳು. ಅಂದರೆ ನೀವೀಗ ಮಾತಾಡ್ತಾ ಇರೋದಕ್ಕೂ ಒಂದು ಕೇಸಿಗೆ ಸಂಬಂಧಪಟ್ಟಾಗ ಮಾತಾಡಬೇಕಾದ್ರೆ ನಿಮ್ಮ ಸ್ಪಿರಿಟ್ಟು, ನಿಮ್ಮ ಧ್ವನಿ, ಅದನ್ನೆಲ್ಲ ನೋಡ್ತಾ ಇದ್ರೆ ಆ ಗಟ್ಟಿಗಿತ್ತಿಯ ಲೆಕ್ಕಾಚಾರಗಳು ಆ ಸ್ಥಳದಲ್ಲಿ ನಿರ್ಧರಿತ ಆಗುತ್ತಾ ಅಂತ ನನ್ನ ಮನಸ್ಸು ಮಾತು ಕೇಳ್ತೀನಿ ನಾನು. ಯಾರು ಬೇಕಾದರೂ ನನಗೆ ಫೋನ್ ಮಾಡ್ಬೋದು, ಕರೆ ಮಾಡ್ಬೋದು, ಇದು ಮಾಡು, ಇದು ಮಾಡಬೇಡ, ಇಲ್ಲಿ ಬರಬೇಡ, ಇಲ್ಲಿ ಹೋಗಬೇಡ, ಯಾರು ಬೇಕಾದ ಏನೇ ಹೇಳಲಿ, ನನ್ನ ಮನಸ್ಸು ಮಾತೆ ನಾನು ಕೇಳೋದು. ಯಾಕೆಂದರೆ ನಾನಿರೋದು ಸಂವಿಧಾನಾತ್ಮಕ ಒಂದು ಹುದ್ದೆ. ಇದು ಪಕ್ಷಾತೀತ, ಜಾತ್ಯತೀತ, ಲಿಂಗಾತೀತ, ಹೆಣ್ಣು ಮಗಳ ಪರ ಅಷ್ಟೇ. ಅಂದರೆ ಒಂದು ಹೆಣ್ಣು ಮಗಳು ಆಯೋಗಕ್ಕೆ ಬರ್ತಾಳೆ ಅಂತಂದರೆ ಅವಳ ಒಂದು ಸಮಸ್ಯೆ ಅಥವಾ ಅವಳ ಕಣ್ಣೀರಿನ ಕತೆ ಅಥವಾ ಅವಳು ಒಳಗಾಗ್ತಿರುವಂಥ ಆ ಒಂದು ದುಃಖ ದುಮ್ಮಾನಗಳನ್ನು ಇಟ್ಕೊಂಡು, ಹೆಂಗೆ ಈಗ ನೀರೊಳಗೆ ಮುಳುಗ್ತಾ ಇರೋರಿಗೆ ಒಂದು ಹುಲ್ಕಡ್ಡಿನೂ ಹಿಡ್ಕೊಂಡು ಬದುಕಬೇಕು ಅಂತ ಹೆಂಗೆ ಸಾಯ್ತಾ ಇರೋನು ಇಷ್ಟಪಡ್ತಾನೆ, ಹಾಗೇ ಒಂದು ಹೆಣ್ಮಗಳಿಗೆ ನಾವು ಮೇಡಮ್ ಹತ್ರ ಹೋದರೆ, ನಾವು ನಾಗಲಕ್ಷ್ಮಿ ಹತ್ರ ಹೋದರೆ, ಆಯೋಗದ ಅಧ್ಯಕ್ಷರ ಹತ್ರ ಹೋದರೆ ನಮಗೇನೋ ಒಂದು ಪರಿಹಾರ ಸಿಗ್ಬೋದು, ನಮ್ಮ ಬದುಕಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ಒಂದು ಭರವಸೆ ಇಟ್ಕೊಂಡು ಬರ್ತಾರೆ. ಜನರಲ್ ಆಗಿ ನಿಮ್ಮನ್ನು ಲೆಕ್ಕ ಹಾಕೊಂಡ್ರೆ ಬರೀ ರೀಲ್ಸಲ್ಲೇ ಜಾಸ್ತಿ ಇರ್ತಾರೆ. ನಾಗಲಕ್ಷ್ಮಿ ಅವರು ಮಹಿಳಾ ಆಯೋಗನ ರೀಲ್ಸ್ ಆಯೋಗಕ್ಕೆ ತಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಬರುತ್ತೆ. ನೋಡಿ, ಮೊದಲಿಗೆ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ರೀಲ್ಸ್ ಆಯೋಗ ಅಲ್ಲ, ಇದು ರಿಯಲ್ ಆಯೋಗ.
ಆಮೇಲೆ ನಾವು ಮಾಡುವಂಥ ಕೆಲಸ ಬರೀ 5% ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಲ್ಲ. ಅಷ್ಟೊಂದು ಕೆಲಸ ಮಾಡ್ತೀವಿ ನಾವು. ಒಂದು 100 ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ. ಆಮೇಲೆ ಮಹಿಳಾ ಆಯೋಗ ಅಂದರೆ ತುಂಬ ಪ್ರಮುಖವಾದಂಥ ಅವರ ಕೆಲಸ ಏನು ಗೊತ್ತಾ? ಅರಿವು. ಆ ಆಯೋಗದ ಅಧ್ಯಕ್ಷೆ ಜನರಲ್ಲಿ, ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಅರಿವನ್ನು ಮೂಡಿಸೋದೇ ಅವಳ ಕರ್ತವ್ಯ. ಇವತ್ತು ಅರಿವನ್ನು ಮೂಡಿಸ್ಲಿಕ್ಕೆ ಭಾಳ ದೊಡ್ಡ ಅಸ್ತ್ರ ಯಾವುದು? ಸಾಮಾಜಿಕ ಜಾಲತಾಣ. ಸೊ ಅದನ್ನು ನಾನು ಸರಿಯಾಗಿ ಬಳಕೆ ಮಾಡಿದ್ದೀನಿ. ಅದರಲ್ಲಿ ತಪ್ಪೇನು? ಇವತ್ತು ಸಾವಿರಾರು ಜನ ಮಹಿಳಾ ಆಯೋಗದ ಬಾಗಿಲನ್ನು ತಟ್ತಾ ಇರೋದೇ ಆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿಕೊಂಡು. ಇಲ್ಲದೆ ಹೋಗಿದ್ರೆ ನನಗೂ ಗೊತ್ತಿರಲಿಲ್ಲ. ಎಷ್ಟು ಜನಕ್ಕೆ ಗೊತ್ತಿತ್ತು ಮಹಿಳಾ ಆಯೋಗ ಅಂತ ಇದೆ ಅಂತ? ಇಷ್ಟೊಂದು ಶಕ್ತಿವಂತ ಸಂಸ್ಥೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಇವತ್ತು ಮಕ್ಕಳಿಂದ ಮುದುಕಿಯವರಿಗೂ, ವಯಸ್ಸಾಗಿರೋ ತಾಯಿಯವರಿಗೂ ಆಯೋಗ ಗೊತ್ತಿದೆ. ಒಂದ್ಸಲ ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಹೋಗಿದ್ದೆ. ಒಂದು ತಾಯಿ, ಒಂದು 68-70 ವರ್ಷದ ತಾಯಿ ಸಖಿ ಒನ್ ಸ್ಟಾಪಲ್ಲಿದ್ದರು. ಆ ತಾಯಿ ನನ್ನನ್ನು ನೋಡಿದ ತಕ್ಷಣ ಅವ್ರು ತಪ್ಕೊಂಡ್ರು. ನಾನು ನಿಮ್ಮನ್ನ ಮೊಬೈಲಲ್ಲಿ ನೋಡಿ. ಇವತ್ತು ಮೊಬೈಲ್ ಇಲ್ಲದೆ ಇರೋರು ಯಾರು? ಆಮೇಲೆ ನನಗೇನು ಆಯೋಗದ ಅಧ್ಯಕ್ಷೆಯಾಗಿ ನನಗೆ ಅವರಿಗೆ ಮಾಹಿತಿಯನ್ನು ಮುಟ್ಟಿಸ್ಬೇಕು. ನೀವು ಹೆಂಗೆ ಸುರಕ್ಷಿತವಾಗಿರ್ಬೋದು, ನೀವು ಯಾರನ್ನು ಅಪ್ರೋಚ್ ಮಾಡಬೇಕು, ನಿಮಗೆ ನ್ಯಾಯಕ್ಕೋಸ್ಕರ, ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಯಾರನ್ನು ಭೇಟಿ ಮಾಡಬೇಕು, ನೀವು ಹೆಂಗೆ ಹೋರಾಟ ಮಾಡಬೇಕು, ನೀವು ಕಾನೂನಿನ ಸಹಾಯ ಹೇಗೆ ತೊಗೋಬೇಕು, ಪೊಲೀಸ್ ಅವ್ರ ಸಹಾಯ ಹೇಗೆ ತೊಗೋಬೇಕು, ನೀವು ಮಕ್ಕಳಿಗಾದರೆ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳಿಗೆ ನೀವು ಹೇಗಿರಬೇಕು, ನೀವು ಯಾವ ಥರ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೋದು. ಒಂದು ತಾಯಿಯಾಗಿ, ಆಯೋಗದ ಅಧ್ಯಕ್ಷೆಗಿಂತ ಒಂದು ತಾಯಿಯಾಗಿ ನಾನು ಮಾತಾಡ್ತೇನೆ. ಸೊ ಹಾಗಾಗಿ ಸಾಮಾಜಿಕ ಜಾಲತಾಣ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು ಅದನ್ನು. ಆವಾಗ ಮಾತ್ರ ನೀವು ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ. ನೋಡಿ, ನಾನು ಯಾವಾಗಲೂ ಅಂಬೇಡ್ಕರ್ ಅವರ ಒಂದು ಮಾತನ್ನು ನಂಬುವವಳು. ಅರಿವು ಬದುಕು, ಅಜ್ಞಾನ ಸಾವು. ಅರಿವೇ ಶಕ್ತಿ. ನಿನಗೆ ಗೊತ್ತಿದ್ರೆ ನಾನು ಇದನ್ನು ಹೇಗೆ ಮಾಡ್ಕೋಬೇಕು, ನಾನು ಇದರಲ್ಲಿ ಹೇಗೆ ಹೋರಾಡಬೇಕು, ಇದು ನನ್ನ ಹಕ್ಕು ಅಂತ ಅವಳು ತಿಳಿದ್ರೆ ಸಾಕು, ಅವಳು ಪಡ್ಕೊಳ್ತಾಳೆ. ಒಟ್ನಲ್ಲಿ ಮಹಿಳಾ ಆಯೋಗ ತನ್ನ ಶಕ್ತಿನ ಹೇಗೆ ಇದು ಮಾಡುತ್ತೆ, ಕಾರ್ಯಾಚರಣೆ ಏನು ಮಾಡುತ್ತೆ ಅನ್ನೋದನ್ನ ಸಾಮಾಜಿಕ ಜಾಲತಾಣವನ್ನು ಸದ್ಬಳಕೆ ಮಾಡಿಕೊಂಡು ರೀಚ್ ಮಾಡಿಸ್ತಾ ಇದ್ದೀರಿ. ಮಹಿಳಾ ಆಯೋಗದ ಶಕ್ತಿ ಅಲ್ಲ, ಮಹಿಳೆಯ ಶಕ್ತಿಯನ್ನ ಒಡೆದು ಎಬ್ಬರಿಸದೇನೆ ಆಯೋಗ. ಎದಳವ ನೀನು ನಿನಗೆ ಅನ್ಯಾಯ ಆಗಿದೆ, ನಿನ್ನ ಜೊತೆ ನಾವಿದ್ದೀವಿ, ನಿನಗೆ ಉಚಿತವಾಗಿ ಲಾಯರ್ನ ಕೊಡ್ತೀವಿ, ಕಾನೂನಿನ ಸಲಹೆ, ಕಾನೂನಿನ ನೆರವು ಪ್ರತಿಯೊಂದು ನಿನಗೆ ಉಚಿತವಾಗಿ ಸಿಗುತ್ತವ. ನೀನು ₹1 ಖರ್ಚು ಮಾಡಬೇಕಾಗಿಲ್ಲ. ನಿನಗೆ ಎಲ್ಲವೂ ಉಚಿತ ಸರ್ಕಾರದಿಂದ ಸಿಗುತ್ತವ. ನಿನ್ನ ಅನ್ಯಾಯದ ವಿರುದ್ಧ ನೀನು ಹೋರಾಡಬೇಕು. ನಿನಗೆ ಶಕ್ತಿ ತುಂಬುವಂತ ಕೆಲಸ ಆಯೋಗ ಮಾಡುತ್ತೆ ಅನ್ನೋದನ್ನ ನಾನು ಪ್ರತಿಯೊಂದು ಮಹಿಳೆಗೆ ಹೇಳ್ತೇನೆ. ನಾಗಲಕ್ಷ್ಮಿ ಚೌಧರಿ ಅವರು ಭಾವನಾತ್ಮಕ ಜೀವಿ. ನಾವು ನೋಡಿದಂತೆ ಭಾವನಾತ್ಮಕ ಜೀವಿಯಾದ ನಾಗಲಕ್ಷ್ಮಿ ಚೌಧರಿ ಅವರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಆಧರಿಸಿ ಒಳ್ಳೆತನಕ್ಕೆ ಬಳಕೆಯಾಗಿ ಒಳ್ಳೆತನಕ್ಕೆ ಬಂದು ಒಂದಷ್ಟು ಮಹಿಳೆಯರು ಸಹಾಯ ಪಡ್ಕೋತಾರೆ. ಒಂದಷ್ಟು ಜನಕ್ಕೆ ಒಳ್ಳೆಯದಾಯಿತು, ಮಹಿಳಾ ಆಯೋಗ ಇದೆ ಅಂತ ಗೊತ್ತಾಯಿತು. ಈ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ನಾನು ಬೇರೆ ರೀತಿಯಲ್ಲಿ ಅವರ ಭಾವನಾತ್ಮಕತೆಯನ್ನು ನಾನು ಬೇರೆ ರೀತಿ ಬಳಸ್ಕೊಳ್ತೀನಿ ಅಂತ ಬಂದ ನಕಲಿ ಮುಖಗಳನ್ನು ಯಾವತ್ತಾದರೂ ಗುರುತಿಸಿದ್ದೀರಾ? ಪ್ರತಿಯೊಬ್ಬರಿಗೂ ನನ್ನ ಮನವಿ ಮತ್ತು ನಾನು ಹೇಳೋದು ಏನಂತಂದರೆ, ನನ್ನ ಹೆಸರು ಹೇಳ್ಕೊಂಡು, ನನ್ನ ಹೆಸರು ಯಾರಾದರೂ ದುರ್ಬಳಕೆ ಮಾಡಿಕೊಂಡು, ನೀವು ದುಡ್ಡು ಕೊಡಿ ಕೆಲಸ ಕೊಡಿಸ್ತೀನಿ, ನನಗೆ ಮೇಡಮ್ ಗೊತ್ತಿದ್ದಾರೆ, ಮೇಡಮ್ ಕಡೆಯಿಂದ ನಿಮಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ಲೋನ್ ಕೊಡಿಸ್ತೀನಿ, ಮನೆ ಮಾಡಿಸ್ಕೊಡ್ತೀನಿ, ಅಥವಾ ನಿಮ್ಮದು ಕೇಸ್ ಸಾಲ್ವ್ ಮಾಡಿಸ್ಕೊಡ್ತೀನಿ ಅಂತ ಯಾರಾದರೂ ಬಂದರೆ ದಯವಿಟ್ಟು ಹತ್ರಕ್ಕೆ ಸೇರಿಸ್ಬೇಡಿ. ನೀವಾಗೇ ನೀವು ನನ್ನ ಹತ್ರ ಬನ್ನಿ, ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಸಹಾಯ ನಾನು ನಿಮಗೆ ಮಾಡಿಸ್ತೇನೆ. ಆಮೇಲೆ ಗೌರ್ಮೆಂಟ್ ಕೆಲಸ ಎಲ್ಲ ನಮ್ಮ ಕೈಲಿ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀತಿ ನಿಯಮಗಳಿರ್ತವೆ, ಅವೆಲ್ಲ ಪಾಲಿಸಿ ಮ್ಯಾಟ್ರು, ಅದು ಸರ್ಕಾರ ಮಾಡುತ್ತೆ, ನಾನು ಮಾಡೋದಿಲ್ಲ. ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಒಂದು ಗಟ್ಟಿಯಾದ ನಿಲುವು ತಗೋತೀರಿ ನೀವು, ಮಹಿಳೆಯರ ಪರವಾಗಿ ನಾನು ಇದ್ದೀನಿ ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಘೋಷಣೆ ಥರನೇ ಮಾಡಿಬಿಡ್ತೀರಿ. ಈ ನಿಟ್ಟಲ್ಲಿ ನಿಮಗೆ ಪುರುಷ ದ್ವೇಷಗಳೇ ಹೆಚ್ಚಾಗಬೇಕಾಗಿತ್ತು. ಆದರೆ ನಾನು ನಿಮ್ಮನ್ನು ನೋಡದಂತೆ ಪುರುಷರ ಅಭಿಮಾನಿಗಳ ಸಂಖ್ಯೆನೇ ಹೆಚ್ಚಿದೆ ಮಹಿಳೆಯರಿಗಿಂತ. ಇದು ಹೆಂಗೆ ಲೆಕ್ಕಾಚಾರ ಅಂತ? ಈಗ ನೀವು ಯಾವುದೋ ಒಂದು ಮಹಿಳೆಯರ ಪರವಾಗಿ ನಿಂತಾಗ ಒಂದಷ್ಟು ಪುರುಷರೇ ಎದುರಾಳಿಗಳೇ ಆಗಿರ್ತಾರೆ. ಹಂಗೆ ನೋಡಿದ್ರೆ ಪಟ್ಟಿಗಳು ದೊಡ್ಡದಾಗಿರಬೇಕಿತ್ತು ದ್ವೇಷಗಳು. ಆ ಲೆಕ್ಕಾಚಾರದ ಅಡಿಯಲ್ಲಿ ನೋಡಿದ್ರೆ ಪುರುಷ ಅಭಿಮಾನಿಗಳೇ ಜಾಸ್ತಿ ಆದರು. ಹೆಂಗೆ ಅಂತ? ಯಾಕೆ ಅಂದರೆ ಅಭಿಮಾನಿ ಅನ್ನೋದಕ್ಕಿಂತ ನೀವು ನನ್ನನ್ನು ಗೌರವಿಸ್ತೀರ. ಆಮೇಲೆ ನಾನು ಪುರುಷರನ್ನು ಯಾಕೆ ದ್ವೇಷ ಮಾಡಬೇಕು? ನನ್ನಪ್ಪ
ಪುರುಷ ಅಲ್ವೇ? ಅದು ಇಡೀ ಊರಿನಲ್ಲಿ ಹೆಣ್ಣುಮಕ್ಕಳು ಋತುಮತಿ ಆಗಿ 2-3 ವರ್ಷ ಆದಮೇಲೆ ಒಂದು ಗಂಡನ್ನು ನೋಡಿ ಮದುವೆ ಮಾಡೋದೇ ಅಷ್ಟೇ ಇಂಪಾರ್ಟೆಂಟು. ಒಂದು ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ವಿ ಅಂದರೆ ಅವ್ರ ತಲೆ ಮೇಲಿರೋ ಭಾರ ಹೋಯ್ತು. ಅದು 3-4 ಹೆಣ್ಮಕ್ಳು ಇದ್ರಂತೂ ಮುಗ್ದೇ ಹೋಯ್ತು. ಅವಳು ದೊಡ್ಡವಳು ಆಗಿದ ತಕ್ಷಣನೇ, ಅವಳು ಮೈ ನೆರೆದಿದ ತಕ್ಷಣನೇ ಪ್ರಾರಂಭ ಮಾಡ್ತೀವಿ, ಕಳಿಸೋದಕ್ಕೆ ಕಾಯ್ತಾ ಇರ್ತಾರೆ. ನಾವು ಆ ಕಾಲಕ್ಕೆ ನೋಡಿರೋದು. ಅಂಥದ್ರಲ್ಲಿ ಆ ಇಡೀ ಊರಿನಲ್ಲಿ ಮೊದಲನೇ ಮಗಳು ಅಷ್ಟು ಓದಿದ್ದು, ಡಾಕ್ಟರ್ ಆಗಿದ್ದು, ಅವರಿಗೆ ನಮ್ಮಪ್ಪ ಇದ್ದಿದ್ದಕ್ಕೆ ಆಯಿತು. ಪುರುಷ ಅಲ್ವಾ? ನಮ್ಮ ತಂದೆ ಇವತ್ತಿಲ್ಲ ಅನ್ನೋದೇ ನನಗೆ ಭಾಳ ನೋವು. ಯಾಕಂದರೆ ನಾನು ನೋಡಬೇಕಿತ್ತು ಅವರು ಶಿಕ್ಷಣ ಎಷ್ಟು ಶಕ್ತಿ, ಆ ಶಿಕ್ಷಣ ಅವ್ರು ಕೊಟ್ಟಂಥ ಶಿಕ್ಷಣದ ಶಕ್ತಿ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ತನ ಕರ್ಕೊಂಡೋಯ್ತು ಅಂತಂದರೆ ಅದು ನಮ್ಮ ತಂದೆ ಕೊಟ್ಟಂಥ ಒಂದು ಶಕ್ತಿ. ಇಡೀ ಕರ್ನಾಟಕ ಇವತ್ತು ನನಗಿಬ್ಬರೇ ಮಕ್ಕಳಲ್ಲ, ನನ್ನನ್ನು ಪ್ರೀತಿ ಮಾಡೋರು ಎಷ್ಟು ಜನ ಮಕ್ಕಳು, ನನ್ನನ್ನು ಗೌರವಿಸೋರು ಎಷ್ಟು ಜನ ಮಕ್ಕಳು, ನನ್ನ ಅಭಿಮಾನಿಸೋರು ಎಷ್ಟು ಜನ ಮಕ್ಕಳು, ನನಗೆ ಪ್ರೋತ್ಸಾಹ ಮಾಡೋರು ಎಷ್ಟು ಜನ ಮಕ್ಕಳು, ನನ್ನ ಜೊತೆಯಲ್ಲಿ ನಿಂತ್ಕೊಳ್ಳೋರು ಎಷ್ಟು ಮಕ್ಕಳು, ಅವರೆಲ್ಲರ ಒಂದು ಪ್ರೀತಿನ ಗಳಿಸಿರೋದು ನಿಜವಾಗ್ಲೂ ಇದೊಂದು ವರದಾನ ನನಗೆ. ಮಹಿಳೆಯರ ಸುರಕ್ಷತೆ ವಿಚಾರ ನಾವು ಪದೇ ಪದೇ ಹೇಳ್ತಾ ಇದ್ರೂ ಕೂಡ ಇವರು ಎಡವು ಬೀಳೋದನ್ನು ನೋಡ್ತಾನೆ ಹೋಗ್ತೀವಿ. ರಾಜ್ಯ ದೇಶದಾದ್ಯಂತ ಡಾರ್ಕ್ ವೆಬ್, ಇಂಟರ್ನೆಟ್ನ ಒಂಥರ ಕರಾಳ ಮುಖ ಅಂತಲೇ ಹೇಳ್ಬೋದು. ಆ ಕರಾಳ ಮುಖಕ್ಕೆ ಬಲಿಯಾಗಿ ಆಮಿಷಕ್ಕೆ ಬಲಿಯಾಗುವಂಥ ಹೆಣ್ಣುಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದಕ್ಕೊಂದು ಸುರಕ್ಷತೆ ಅಡಿಯಲ್ಲಿ ಕಾನೂನು ತರೋದಕ್ಕೆ ಆಗೋದಿಲ್ವಾ? ನೋಡಿ, ಇದೆಲ್ಲ ಇಂಟರ್ನೆಟ್ ಮುಖಾಂತರ, ಮೊಬೈಲ್, ಸ್ಮಾರ್ಟ್ಫೋನ್. ಡಾರ್ಕ್ ವೆಬ್ ಅನ್ನೋದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಆದರೆ ಡಾರ್ಕ್ ವೆಬ್ ಅನ್ನೋದು ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ, ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ, ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ. ಇದರಲ್ಲಿ ಹೆಣ್ಣು ಮಕ್ಕಳನ್ನು ಟ್ರ್ಯಾಪ್ ಮಾಡೋದು ಹೇಗೆ ಅಂತಂದರೆ, ಒಂದು ಕಡೆ ಕೂತ್ಕೊಂಡು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಸಲ ಆನ್ಲೈನ್ ಬರ್ತೀರಾ, ಎಷ್ಟು ಸಲ ಆಫ್ಲೈನ್ ಹೋಗ್ತೀರಾ, ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಪ್ರೊಫೈಲ್ ತೊಗೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಲೈಕ್ಸು, ನಿಮ್ಮ ವ್ಯೂಸು, ಅದನ್ನು ನೋಡ್ತಾನೆ ನೀವು ಎಷ್ಟು ವೀಕ್ ಇದ್ದೀರಾ, ನಿಮ್ಮನ್ನು ಯಾವ ಥರ ಟ್ರ್ಯಾಪ್ ಮಾಡ್ಬೋದು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆದಂಥ ಜನ ಕೂತಿರ್ತಾರೆ. ಕಂಪ್ನಿಗಳು ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದ್ದಾರೆ ಇದರಲ್ಲಿ. ಇದನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಆರಂಭದಲ್ಲೇ ಒಂದಷ್ಟು ಎಡವುತ್ತಾರೇನೋ ಅನ್ನುವಂಥದ್ದು, ಅಂದರೆ ಸರಿ ಇದೆಯಾ ಅನ್ನುವಂಥದ್ದು ನೀಡಕ್ಕಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊತಾರೆ. ಅದರಲ್ಲಿ ಖಾಸಗಿಗಳನ್ನೆಲ್ಲ ಬಿಚ್ಚಿಟ್ಕೊಂಡು ಹೋಗ್ತಾರೆ. ಇವರು ಫೋನ್ ನಂಬರ್ ಸಮೇತ ಅದರಲ್ಲಿ ಬಿಚ್ಚಿಡ್ತಾರೆ. ಖಾಸಗಿತನ ಅನ್ನುವಂಥದ್ದು ಏನೂ ಇರೋದಿಲ್ಲ. ಅದಾದ ನಂತರದಲ್ಲಿ ಇವರ ಫೋಟೋಗಳು, ದೈನಂದಿನ ಏನು ಚಟುವಟಿಕೆಗಳಿರ್ತವೆ ಎಲ್ಲವನ್ನೂ ಅಪ್ಲೋಡ್ ಮಾಡ್ತಾ ಬರ್ತಾರೆ. ಅವರ ಅರೆಬರೆ ಫೋಟೋಗಳನ್ನು ಸಮೇತ ಇದು ಮಾಡ್ತಾರೆ. ಅಲ್ಲಿ ಡೀಟೇಲ್ಸ್ಗಳನ್ನ ಹಾಕ್ತಾರೆ. ಅಪರಿಚಿತ ವ್ಯಕ್ತಿಗಳಿಂದ ಯಾವುದಾದ್ರೂ ಸ್ನೇಹಕ್ಕೆ ಕೋರಿಕೆ ಬಂತು ಅಂದರೆ ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ತಾರೆ. ಯಾವುದೋ ಲಿಂಕ್ ಬಂದು ಅಂತಷ್ಟಕ್ಕೆ ಇವರು ಇಮಿಡಿಯೇಟಾಗಿ ಅದನ್ನು ಆಮಿಷಕ್ಕೊಳಗಾಗಿನೋ ಇನ್ನೊಂದಕ್ಕಾಗಿನೋ ಇಮಿಡಿಯೇಟ್ ಅದನ್ನು ಲಿಂಕ್ ಬಟನ್ ಒತ್ಕೊಳ್ತಾರೆ. ಇವೆಲ್ಲ ಈ ಹಾದಿ ತಪ್ಪೋದಕ್ಕೆ ಇದೊಂದು ದಾರಿ ಅಲ್ವಾ ಅಂತ? ಅಲ್ಲ, ಇವಾಗ ಸ್ವಲ್ಪ ಎತ್ತೆಚ್ಕೊಂಡಿದ್ದಾರೆ, ಬಟ್ ಆದ್ರೂ ಇದರಿಂದ ಹೊರತಾಗಿ ಯಾರೂ ಇಲ್ಲ. ಆಮೇಲೆ ಮಕ್ಕಳಲ್ಲಿ ಮುಂದೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಆಲೋಚನೆ ಇರಲ್ಲ. ಆಮೇಲೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ, ಯಾರು ಒಳಗಡೆ ತುಂಬ ಜಾಲಕ್ಕೆ ಸಿಕ್ಕಾಕೊಳ್ಳೋರು ಯಾರಿದ್ದಾರೆ ಅಂತಂದರೆ, ಈ ತಂದೆ ಇಲ್ದಿರೋ ಮಕ್ಕಳು, ಬಡತನದಲ್ಲಿರುವಂಥ ಮಕ್ಕಳು, ತಂದೆ ಕುಡುಕ ಆಗಿ ಮನೆಯಲ್ಲಿ ಹಿಂಸೆ ಇರುತ್ತೆ, ಮನೆಗೆ ಹಣಕಾಸಿನ ಸಹಾಯ ಇರುವುದಿಲ್ಲ, ಅಥವಾ ಚೆನ್ನಾಗಿರೋರು ಸಹ ಮಕ್ಕಳಿಗೆ ದುಡ್ಡು ಕೊಡದೆ ಜಿಪ್ಪಣತನ ಮಾಡಿಕೊಂಡು ತುಂಬ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾರೆ. ಪ್ರೀತಿ, ಮಮತೆ, ವಾತ್ಸಲ್ಯದ ವಂಚಿತರು ಅಂಥ ಮಕ್ಕಳು ಇದರಲ್ಲಿ ಬರ್ತಾರೆ. ಯಾಕಂದರೆ ಅವ್ರು ಹೇಳ್ತಾರೆ, ನೀನು ಇದನ್ನು ಒಂದು ಮಾಡಿದ್ರೆ ನಿನಗೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ಅಂತ. ಫಸ್ಟು ಕೊಡ್ತಾ ಹೋಗ್ತಾರೆ. ಫಸ್ಟು ನಿನಗೆ ಇದು ತೊಗೊಂಡ್ರೆ ನೀನು, ಅಥವಾ ಇದು ನೀನು ಮಾಡಿದ್ರೆ ನಿನಗೆ 2,000 ರೂಪಾಯಿ ಕೊಡ್ತೀನಿ, 3,000, ಹಂಗೆ ದುಡ್ಡು ಟ್ರ್ಯಾಪ್ ಮಾಡಿ. ಇವಾಗ ಒಂದು ಹೆಣ್ಮಗಳಿಗೆ ಒಂದು ದಿನದಲ್ಲಿ ನಿನಗೆ 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಅವಳಿಗೆ ಖರ್ಚಿಗೆ ಎಷ್ಟಾಗುತ್ತೆ? ಇವತ್ತು ಮಕ್ಳಿಗೆ ದುಡ್ಡು ಬೇಕು. ಅವರೆಲ್ಲ ಮಾಲ್ಗೆ ಹೋಗೋರು, ಎಲ್ಲರ ಜೊತೆನೂ ನಾನು ಸರಿಯಾಗಿ ಅವ್ರ ಥರನೇ ಇರಬೇಕು ಅಂತ ಇರುವಂಥ ಮಕ್ಕಳು, ಈ ಥರದಲ್ಲೆಲ್ಲ. ಆಮೇಲೆ ನಿನಗೆ ಕೆಲಸ ಕೊಡಿಸ್ತೀನಿ, ಈ ಥರ ಎಲ್ಲ ಡಾರ್ಕ್ ವೆಬ್ಬಲ್ಲಿ ಎಲ್ಲವೂ ಇದೆ. ಅಲ್ಲಿ ಈ ಹೆಣ್ಮಕ್ಳನ್ನೆಲ್ಲ ಟ್ರ್ಯಾಪ್ ಮಾಡೋದು ಒಂದು ಕಳ್ಳ ಸಾಗಾಣಿಕೆ. ಆ ಮುಗ್ಧತೆ ಇರುತ್ತೆ ಮಕ್ಕಳಲ್ಲಿ. ಒಂದು ಪ್ಯೂಬರ್ಟಿ ರೀಚ್ ಆದಮೇಲೆ ಆ ಮಕ್ಕಳಲ್ಲಿರುವಂಥ ಇನೋಸೆನ್ಸಿ ಇರುತ್ತಲ್ಲ, ಅವ್ರಿಗೆ ನಾನು ಈ ಥರ ಒಂದು ಕೆಟ್ಟ ಜಾಲದಲ್ಲಿ ಯಾರೋ ಒಬ್ಬರು ಕೆಟ್ಟವರೊಬ್ಬರು ನನಗೆ ಆ ಜಾಲದಲ್ಲಿ ನನ್ನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರಿವೇ ಇರಲ್ಲ. ಅವ್ರು ಏನು ಹೇಳ್ತಾ ಇರೋದು ಅದೇ ಸತ್ಯ, ಅದೇ ಅಮ್ಮ ಅಪ್ಪ ಏನೋ ಹೇಳ್ತಾ ಇರೋದು ತಪ್ಪು.
ನೀವು ಹೇಳ್ತಾ ಇರೋದು ತಪ್ಪು. ನೀವು ಏನಾದ್ರು ಬೈಯಕ್ಕೆ ಶುರು ಮಾಡಿದ್ರೆ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ, ನಿಮ್ಮ ಹತ್ರ ಏನೂ ಹಂಚ್ಕೊಳ್ಳೋದೇ ಇಲ್ಲ. ಸೊ ನೀವು ದೂರನೇ ಉಳ್ಕೊಂಡ್ಬಿಡ್ತೀರಾ. ಬಟ್ ಅವ್ರು ಯಾರಿಗೆ ಹತ್ರ ಆಗ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅಪ್ಪ ಅಮ್ಮನಿಗೆ ಎಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ವೇಶ್ಯಾವಾಟಿಕೆ ಇರ್ಬೋದು, ಅಥವಾ ಅಂಗಾಂಗಗಳನ್ನು ಮಾರಾಟಕ್ಕೆ ಉಪಯೋಗ ಮಾಡುವಂಥವ್ರು ಇರ್ಬೋದು, ಯಾವುದೋ ವಿದೇಶಕ್ಕೆ ಕಳಿಸುವಂಥದ್ದು ಇರ್ಬೋದು, ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಥವು ಇವತ್ತು ಇಡೀ ಭಾರತ ದೇಶದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು, ಮಹಿಳೆಯರು ಕಳ್ಳ ಸಾಗಾಣಿಕೆಯಲ್ಲಿ ಮಾರಾಟ ಆಗಿರೋದು. ಎರಡು ವಿಭಾಗದಲ್ಲಿ ಆಗ್ಬೋದು. ನೀವು ಹೇಳ್ತಿರೋದು ಒಂದು ಆಮಿಷಕ್ಕೆ ಒಳಗಾಗ್ತಾರೆ, ಆಮಿಷಕ್ಕೆ ಒಳಗಾಗುವಂತ ಒಂದು ವರ್ಗ. ಇನ್ನೊಂದು ಪ್ರೀತಿ ಅಂತ ಜಾಲ ಬೀರಿ ಕರ್ಕೊಂಡು ಹೋಗ್ಬಿಡೋದು. ಎಲ್ಲವೂ ಆಮಿಷದ ಒಳಗಡೆನೆ. ಯಾವುದೋ ಒಂದು ಆಮಿಷ ಕೊಡ್ತಾನೆ, ಅದನ್ನ ನಂಬುತ್ತಾರೆ, ವಂಚಿತರಾಗಿರೋರು ಅಲ್ಲಿ ಹೋಗಿ ಬಿದ್ದೋಗ್ತಾರೆ, ಬಲೆಗೆ ಹೋಗ್ತಾರೆ. ಅವ್ರಿಗೆ ಎಲ್ಲಿ ಶಿಕ್ಷಣ ಕೊಡಬೇಕಾಗಿದೆ. ಇನ್ನೊಂದು ವರ್ಗ ತನ್ನದಲ್ಲದ ತಪ್ಪಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಗಳನ್ನು ಇವರು ಇದಕ್ಕೆ ಹಾಕೊಂಡಿರ್ತಾರೆ, ಖುಷಿಗೆ ಹಂಚ್ಕೊಂಡಿರ್ತಾರೆ, ಅದನ್ನು ಫೋಟೋ ಮಾರ್ಫಿಂಗ್ ಮಾಡ್ಕೊಳ್ತಾರೆ, ಅದನ್ನು ದುರ್ಬಳಕೆ ಮಾಡ್ಕೋತಾರೆ, ಅದನ್ನು ಸಾಮಾಜಿಕ ಜಾಲತಾಣ ಬಿಡ್ತೀನಿ ಅಂತ ಹೇಳ್ತಾರೆ. ಇವರ ಖಾಸಗಿ ವಿಡಿಯೋನ ಯಾವುದೋ ಲೆಕ್ಕಾಚಾರದಲ್ಲಿ ಏನೋ ಒಂದು ಹಾಕಿರೋದನ್ನು ಅದನ್ನು ಮಾರ್ಫಿಂಗ್ ಮಾಡಿ ಬಳಸ್ತಾರಲ್ಲ, ಆ ವರ್ಗನೂ ನಾವು ಕಾಪಾಡ್ಕೋಬೇಕು. ಅದನ್ನು ನಾನು ಹೇಳ್ತೀನಿ. ಒಂದು ಫ್ಯಾಮಿಲಿ ನನಗೆ ಗುಳೇದ್ ಗುಡ್ಡ ಅಲ್ಲಿಂದ ತಾಯಿ ಫೋನ್ ಮಾಡಿದರು, ಮೇಡಮ್ ನನ್ನ ಮಗಳದು ಫೋಟೋ ಈ ಥರ ಒಬ್ಬ ವ್ಯಕ್ತಿ ಈ ಥರ ಎಲ್ಲ ಮಾಡಿ ಮಾರ್ಫ್ ಮಾಡಿ ಅವಳನ್ನು ನೇಕೆಡ್ ಮಾಡಿ ಅವಳನ್ನ ಇದು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹಂಚ್ಕೊಳ್ತಾ ಇದ್ದಾನೆ. ಇದೇನಾದರೂ ನಿಲ್ಲಿಸಲಿಲ್ಲ ಅಂದರೆ ನಾನು ನನ್ನ ಮನೆಯವರು ಎಲ್ಲರೂ ನೇಣಕ್ಕೆ ಶರಣಾಗ್ಬಿಡ್ತೀವಿ ಅಂತ. ಇಮ್ಮಿಡಿಯೇಟ್ಲಿ ನಾನು ಅಲ್ಲಿನ SP ಅವ್ರಿಗೆ ಫೋನ್ ಮಾಡಿ ವಿತಿನ್ ನೋ ಟೈಮ್ ಅವನು ಯಾರು ಮಾಡ್ತಾ ಇದ್ದಾನಲ್ಲ ಅವನನ್ನು ಹಿಡಿದ್ರು, ಅದನ್ನೆಲ್ಲನೂ ತೆಗೆಸಿದ್ರು, ಅವನಿಗೆ ಕಾನೂನು ಪ್ರಕಾರ ಕ್ರಮ ಆಯಿತು, ಶಿಕ್ಷೆ ಆಯಿತು. ಈಗ ಆ ಮಗಳು ಸುರಕ್ಷಿತವಾಗಿದ್ದಾಳೆ, ಆ ಮನೆ ಇಡೀ ಫ್ಯಾಮಿಲಿ ನೆಮ್ಮದಿಯಾಗಿದೆ. ನೋಡಿ, ನಾನೊಂದು ಮಾತು ಹೇಳ್ತೀನಿ, ಇವತ್ತು ಮೊಬೈಲ್ ದುನಿಯಾದಲ್ಲೇ ಇರೋದು, ನಮ್ಮ ಕಾಲಕ್ಕೆ ಇರಲಿಲ್ಲ. ಹಂಗನ್ಬಿಟ್ಟು ಇವತ್ತು ಎಲ್ಲರೂ ನೋಡಿ, ಕೋವಿಡ್ ಆದಮೇಲೆ ಇದು ಜಾಸ್ತಿ. ಕೋವಿಡ್ ಟೈಮಲ್ಲಂತೂ ಪ್ರತಿಯೊಂದು ಮಗುಗೂ ಸ್ಕೂಲು ಕಾಲೇಜ್ದು ನೋಟ್ಸ್ ಬರುತ್ತೆ, ಹೋಮ್ವರ್ಕ್ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಅವರ್ಸ್ ಟುಗೆದರ್ ಕೊಟ್ಬಿಟ್ಟು ನಾವು ಅಡಿಕ್ಟ್ ಮಾಡಿದ್ದೀವಿ. ಅದ ನಂತರ ಇವೆಲ್ಲವೂ ತುಂಬ ಜಾಸ್ತಿ ಆಗಿರೋದು. ಸೊ ಹಾಗಾಗಿ ನಾವು ಕಾರಣ, ನಮ್ಮ ಮಕ್ಕಳ ಈ ಒಂದು ಸ್ಥಿತಿಗೆ ನಾವು ಅಂತಂದರೆ ಬರೀ ತಂದೆ ತಾಯಿ ಅಲ್ಲ, ಇಡೀ ಸಮಾಜ ಎಲ್ಲವೂ ಕಾರಣ ಆಗಿದೆ. ಸೊ ಹಾಗಾಗಿ ಅವ್ರು ತಪ್ಪು ಮಾಡಿದಾಗ ನೀವು ಬೈಬೇಡಿ ಅವರನ್ನು, ಅದರಿಂದ ಹೊರಗಡೆ ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಈಗ ಇನ್ನೊಂದು ದೊಡ್ಡ ದಂಧೆ ಏನಂತಂದರೆ ಈಗ ಇವೆಂಟ್ ಮ್ಯಾನೇಜ್ಮೆಂಟು. ಇವಾಗ ನಾವು ಬೆಂಗಳೂರು ಸಿಟಿಯಲ್ಲಿ ದೊಡ್ಡ ಸಾಹುಕಾರಗಳದು, ಶ್ರೀಮಂತರುಗಳದು ಮದುವೆ ಆಗುತ್ತೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕರೆಸ್ತಾರೆ, ಅವರು ಒಂದಷ್ಟು ಜನನ ಹೆಣ್ಮಕ್ಳನ್ನ ಕರೆಸ್ತಾರೆ, ಅದು ಚೆನ್ನಾಗಿರೋ ಹೆಣ್ಮಕ್ಳನ್ನೇ ಕರೆಸ್ಕೊಳ್ತಾರೆ, ಡಾನ್ಸ್ ಮಾಡಿಸ್ತಾರೆ, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸ್ತಾರೆ, ಮತ್ತು ಒಂದು ದಿನಕ್ಕೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ, ಸ್ಯಾಟರ್ಡೆ ಸಂಡೇ ಇಲ್ಲಿ ಉಳ್ಕೊಳ್ತಾರೆ. ನೀವು ಪಕ್ಕದ ಚಿಕ್ಕಬಳ್ಳಾಪುರ, ಕೋಲಾರ, ದೊಡ್ಡಬಳ್ಳಾಪುರ, ತುಮಕೂರು, ಹಾವೇರಿ, ದಾವಣಗೆರೆ, ಹುಬ್ಳಿ, ಧಾರವಾಡ ಎಲ್ಲ ಕಡೆಯಿಂದ ಬರ್ತಾರೆ ಮಕ್ಕಳು, ಓದೋ ಮಕ್ಕಳು, ಗಂಡು ಮಕ್ಕಳು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ. ಬಂದು ಅವ್ರು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಅವ್ರು ಏನು ಹೇಳ್ತಾರೆ, ಡಾನ್ಸ್ ಮಾಡು ಅಂದರೆ ಡಾನ್ಸ್ ಮಾಡ್ತಾರೆ, ಯಾವ ಬಟ್ಟೆ ಹಾಕೋಬೇಕು ಅಂದರೆ ಆ ಬಟ್ಟೆ ಹಾಕ್ಕೊಳ್ತಾರೆ, ಒಂದು ದಿನಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅಲ್ಲಿಂದ ಬರುವಂಥ ಹೆಣ್ಮಕ್ಳಿದಾರಲ್ಲ ಅವರು ತುಂಬ ಮಿಸ್ಯೂಸ್ ಆಗ್ತಾರೆ. ಸೊ ಹಾಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಬರುವಂಥ ಮಕ್ಕಳು ಭಾಳ ಹುಷಾರಾಗಿರಿ. ಎಸ್ಪೆಷಲಿ ಹೆಣ್ಮಕ್ಳು ಓದ್ತಾ ಇರ್ತೀರಾ, ನಿಮ್ಮ ಕಾಸು ಖರ್ಚು ಬೇಕು ಅಂತ ಹೇಳಿ ಬಂದಿರ್ತೀರ, ಬರಬೇಡಿ ಅಂತ ಹೇಳಲ್ಲ, ಆದರೆ ಬಂದಾಗ ನೋ ಅಂತ ಹೇಳುವಂಥ ಅಭ್ಯಾಸವನ್ನು ನೀವು ಬೆಳೆಸ್ಕೋಬೇಕು. ಈ ಡಾರ್ಕ್ ವೆಬ್ನಂತ ಈ ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು, ಅಂಥ ಒಂದು ಪ್ರಕರಣಗಳಲ್ಲಿ ತಗಲಾಕೊಂಡು ಆಮಿಷಕ್ಕೆ ಒಳಗಾಗಿ ಬೇರೆ ಬೇರೆ ತನ್ನದಲ್ಲದ ಕೆಲವು ಪ್ರಕರಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಆಮಿಷಕ್ಕೆ ಒಳಗಾಗ್ತಾರೆ. ಅಂಥ ಸಂತ್ರಸ್ತ ಮಕ್ಕಳಿಗೆ ಮತ್ತು ಇನ್ನು ಬಲಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿರುವಂಥ ಮಕ್ಕಳಿಗೆ ಕೆಲವೊಂದು ಹಾದಿಲಿರುವಂಥವ್ರು ಇರ್ತಾರೆ, ಈಗ ಬಲೆಯಲ್ಲಿರ್ತಾರೆ, ಅಂಥ ಮಕ್ಕಳಿಗೆ ಸುರಕ್ಷತಾ ಕ್ರಮ ತಾವೇನು ಹೇಳಕ್ಕೆ ಬಯಸ್ತೀರಿ? ಮಕ್ಕಳು ಅಂದಾಗ ಅದಿಬ್ರಿಗೂ, ಗಂಡು ಮಕ್ಕಳು ಹೆಣ್ಮಕ್ಳು, ಮಹಿಳೆಯರೇ ಅಂದಾಗ ಪುರುಷರು ಮಹಿಳೆಯರು ಎಲ್ಲರೂ ಜಾಗೃತರಾಗ್ರಿ. ನೀವು ಯಾರು ಗೊತ್ತಿಲ್ಲದೆ ಇರೋರ್ದು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದಾಗಲಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾಗಲಿ ಮಾಡಬೇಡಿ. ಅವ್ರು ಯಾರು ಏನು ಅನ್ನೋದು ನಿಮಗೇನೂ ಗೊತ್ತಿರಲ್ಲ, ಯಾವುದರಲ್ಲಿ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಸೆಳೆತದಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ, ಯಾರು ಇದರಲ್ಲಿ ಬಲಿ ಆಗ್ತೀರಾ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಅಪರಿಚಿತರ ಸಹವಾಸನೆ ಬೇಡ. ನಿಮ್ಮ ಬದುಕು ಇಂಪಾರ್ಟೆಂಟು, ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ನೀವು ಒಂದು ತಿಳ್ಕೊಳ್ಳಿ, ನೀವು ಓದೋ ಟೈಮಲ್ಲಿ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ನೀವು ಆ ಟೈಮಲ್ಲಿ ನೀವೇನಾದ್ರು ಇದ್ದರೆ ನಿಮ್ಮ ಬದುಕಿಗೆ, ನಿಮ್ಮ ಭವಿಷ್ಯಕ್ಕೆ ನೀವು ಫೋಕಸ್ ಮಾಡಬೇಕು.
ಯಾರೋ ಒಬ್ಬನ್ನ ಸ್ನೇಹ ಬೆಳೀತು ಅಂದಾಗ ನಿಮ್ಮ ಎನರ್ಜಿ, ನಿಮ್ಮ ಟೈಮು ಪ್ರತಿಯೊಂದು ನೀವು ಅದಕ್ಕೆ ಕೊಡ್ತಿರ್ತೀರ. ಅವನೇನು ಮೆಸೇಜ್ ಕಳಿಸ್ದ, ಅವನಿಗೇನು ರಿಪ್ಲೈ ಮಾಡಬೇಕು, ಅವನಿಗೆ ನಾನು ಯಾವ ಥರ ಕಾಣಬೇಕು, ನಾನು ಹೆಂಗೆ ಚೆನ್ನಾಗಿ ನಿಮ್ಮ ಫೋಕಸ್ಸು ನಿಮ್ಮ ಶಿಕ್ಷಣದಿಂದ ಬೇರೆ ಹೊರ್ಟೋಗುತ್ತೆ. ಅಲ್ಲೇ ನಿಮ್ಮ ಭವಿಷ್ಯ ಕೆಳಗೆ ಹೋಗ್ತಾ ಇರುತ್ತೆ, ನಿಮ್ಮ ಫ್ಯೂಚರ್ ಅಲ್ಲಿಗೆ ಹೊರಟೋಗ್ಬಿಡುತ್ತೆ. ನೀವು ಆ ಟೈಮ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಯಾವುದೇ ಥರ ನಿಮ್ಮ ಮೇಲೆ ಅಪರಾಧಗಳನ್ನು ನಡೆದ್ರೆ ಒಂದೊಂದು ಸಲ ತಪ್ಪು ಮಾಡಿಬಿಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ಹಿಂಜರಿಕೆ ಬೇಡ, ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಗೌಪ್ಯವಾಗಿ ನಿಮ್ಮ ವಿಷಯವನ್ನು ಇಟ್ಕೊಂಡು ನಿಮ್ಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಅಥವಾ ನೀವು ಮಾಡಿರ್ತೀರ ತಪ್ಪು, ಇನ್ನು ಮುಂದೆ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ನನ್ನನ್ನು ಆದರೂ ಅವನು ಪೀಡಕ ಆಗಿ ನನ್ನನ್ನು ಪ್ರತಿದಿನ ಪೀಡಿಸ್ತಾ ಇದ್ದಾನೆ, ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ನೀವು ಪೊಲೀಸ್ ಅವ್ರ ಹತ್ರ ಹೋಗಿ ನೀವು ಅವನನ್ನು ನೀಟಾಗಿ ಅವನ ಮೇಲೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸವರು, ಮಹಿಳೆಯರು, ಪೊಲೀಸವರು ಅವನಿಗೆ ನಿಮ್ಮಿಂದ ದೂರವನ್ನು ಇಡುವಂಥ ಕೆಲಸವನ್ನು ಪೊಲೀಸವರು ಸಹ ಮಾಡ್ತಾರೆ. ಆಯೋಗ ನಿಮ್ಮ ಜೊತೆ ಯಾವಾಗಲೂ ನಿಂತ್ಕೊಳ್ಳುತ್ತೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಸರಿ ಮೇಡಮ್ ನಾನು ಅದನ್ನು ತಿದ್ಕೋಬೇಕು, ಆದರೆ ಅವ್ನು ಬಿಡ್ತಾ ಇಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನಾವು ಪೊಲೀಸವ್ರಿಗೆ ಹೇಳ್ತೀವಿ, ನೋಡಿ ಅವನಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಅವನಿಗೆ ದೂರ ಇಡಕ್ಕೆ ಹೇಳಿ. ಆಮೇಲೆ ಪೊಲೀಸು ನಮ್ಮ ಜೊತೆ ಸಾಥ್ ಕೊಡ್ತಾರೆ. ಆಯೋಗ ಅಂತಂದರೆ ಪೊಲೀಸ್ ಅಂದರೆ ಆಯೋಗ. ಯಾಕಂದರೆ ನೀವು ಜೊತೆಯಲ್ಲಿ ನಡೆಯುತ್ತೆ ಪೊಲೀಸು ಮತ್ತು ಮಹಿಳಾ ಆಯೋಗ. ನಿಮ್ಮ ಮೊಬೈಲ್ ಮೇಲೆ ಯಾವುದೇ ಥರ ನೀವು ಕ್ರೈಮ್ ಆಯಿತು ಅಂದ್ಕೊಳ್ಳಿ, ನೀವು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಿಮಗೆಲ್ಲರಿಗೂ ಗೊತ್ತಿರಬೇಕು, 1930. ಅಥವಾ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಅಂತಂದರೆ cybercrime.gov.in ಅಲ್ಲಿ ನೀವು ಕಂಪ್ಲೇಂಟು ಲಾಡ್ಜ್ ಮಾಡ್ಬೋದು. ಮಹಿಳಾ ಆಯೋಗಕ್ಕೂ ಬಂದು ನೀವು ಕಂಪ್ಲೇಂಟ್ ಮಾಡ್ಬೋದು. ಪೊಲೀಸ್ ಸ್ಟೇಷನ್ ನಿಯರ್ ಬೈ ಹೋಗ್ಬೋದು. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತಲೇ ಇರುತ್ತೆ, ಅಲ್ಲೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಬಟ್ ಇಮ್ಮಿಡಿಯೇಟ್ಲಿ ಮಾಡಬೇಕು, ತುಂಬ ಟೈಮ್ ತೊಗೋಬೇಡಿ, ಹೆದರ್ಕೋಬೇಡಿ. ಬರೀ ನಾವು ಹದಿಹರೆಯದ ಮಕ್ಕಳನ್ನು ಮಾತ್ರ ಗಮನ ಇರಿಸ್ಕೊಂಡು ಮಾತಾಡ್ತಾ ಇರ್ತೀವಿ, ಅವ್ರು ಮಾತ್ರ ಕಾಲು ಜಾರ್ತಾರೆ ಅಂತ. ಆದರೆ ಮದುವೆಯಾಗಿರೋ ಹೆಣ್ಣುಮಕ್ಕಳು, ಗೃಹಿಣಿಯರು ಯಾವುದೋ ಒಂದು ಆಮಿಷಕ್ಕೆ ಬಿದ್ದು ತುಂಬ ಸಂಖ್ಯೆಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಅವ್ರ ಕಡೆ ನಾವು ಗಮನ ಕೊಡಲೇಬೇಕು ಅಂತ ಅನಿಸುತ್ತೆ. ನೋಡಿ, ಮನೆಯಲ್ಲಿ ಮದುವೆ ಆದಮೇಲೆ ನೀವು ಮೊದಲು ಮನೆಯಲ್ಲಿಂದ ಕರೆಕ್ಷನ್ ಸ್ಟಾರ್ಟ್ ಆಗಬೇಕು. ನೀವು ಮದುವೆ ಆಗಿ ಒಂದು ಹೆಣ್ಮಗಳನ್ನು ಕರ್ಕೊಂಡು ಬಂದಮೇಲೆ ಒಂದಷ್ಟು ದಿನ ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ. ಈ ಗಂಡಸ್ಗೆ ಹೆಂಗಿರುತ್ತೆ ಅಂತಂದರೆ, ಅವಳು ಯಾವಾಗ ಅಂದರೆ ಈಗ ಮದುವೆ ಆಗಿ ಬಂದಿರ್ತಾಳಲ್ಲ, ಚೆನ್ನಾಗಿ ಸುಂದರವಾಗಿ ಹೇಗೆ ಬಂದಿರ್ತಾಳೆ, ಹಾಗೇ ಅವಳನ್ನ ಜೀವನದುದ್ದಕ್ಕೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದರೆ ಅವಳು ಭಾವನೆಗಳು ಚೇಂಜ್ ಆಗ್ತಾವೆ, ಅವಳ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಮದುವೆ ಆದಮೇಲೆ ಅವಳು ಬಸರಿ ಆಗ್ತಾಳೆ. ಬಸರಿ ಆದಾಗ ಅವಳ ಹಾರ್ಮೋನ್ಸೇ ಚೇಂಜು, ವಾಂತಿ ಇರುತ್ತೆ, ಅವಳ ದೇಹದಲ್ಲಿ ಆಗುವಂಥ ವ್ಯತ್ಯಾಸಗಳೇ ಬೇರೆ. ಡೆಲಿವರಿ ಆದಮೇಲೆ ಡಿಪ್ರೆಷನಲ್ಲಿರ್ತಾಳೆ, ಆವಾಗಿನ ಹಾರ್ಮೋನ್ಸೇ ಬೇರೆ. ಆ ಟೈಮಲ್ಲಿ ಎಲ್ಲವೂ ನೀವು ಮನೆಯಲ್ಲಿ ಎಸ್ಪೆಷಲಿ ತನ್ನ ಗಂಡ ಪ್ರೀತಿ ಅದನ್ನು ಬಯಸ್ತಾ ಇರ್ತಾಳೆ ಅವಳು. ಬಟ್ ನೀವು ಹೆಂಗಿರ್ತೀರಾ ಅಂತಂದರೆ ಅದನ್ನು ನೀವು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನಿಮಗೆ ಆಯಿತು ಮದುವೆ ಆದಾಗ ಒಂದಷ್ಟು ದಿನ ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ, ಆಮೇಲೆ ನನ್ನ ಕೆಲಸ, ನಾನು ಬಂದೆ ತಿಂದೆ, ಇದ್ರೊಳಗೆ ಮುಳುಗ್ಬಿಟ್ಟಿರ್ತೀರ. ವ್ಯವಹಾರ, ನಮ್ಮಪ್ಪ ಅಮ್ಮ ಸಂಬಂಧಿಕರು, ಅವರು ಇವರು, ಹೆಂಡತಿ ಕಡೆ ಗಮನನೇ ಹೋಗ್ಬಿಟ್ಟಿರುತ್ತೆ. ನೀವು ನಂಬೋದಿಲ್ಲ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇಡೀ ಜಗತ್ತಲ್ಲಿ ಇಂಡಿಯಾ ದೇಶ ಡೈವರ್ಸಲ್ಲಿ ಕಡಿಮೆ. ಅಂದರೆ ನಾವು ಅಮೇರಿಕಾ ಅಥವಾ ಈ ಏನಂತೆ ಅಡ್ವಾನ್ಸ್ಡ್ ದೇಶಗಳಿಗೆ ನಮ್ಮ ದೇಶವನ್ನು ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಡೈವರ್ಸ್ ಕಡಿಮೆ. ಆದರೆ ಮದುವೆ ಆಗಿರುವಂಥ ರಿಲೇಷನ್ಶಿಪ್ಸಲ್ಲಿ ಹೆಂಡತಿ ಖುಷಿಯಾಗಿದ್ದಾಳ, ಹ್ಯಾಪಿನೆಸ್, ಆ ಒಂದು ಸರ್ವೆ ಮಾಡಿದ್ರೆ ಕೆಳದಿಂದ 3ನೇ ಸ್ಥಾನದ. 187 ದೇಶಗಳಲ್ಲಿ ನಾವು ಬರೋದು 184ನೇ ಸ್ಥಾನ. ಅಂದರೆ ಖುಷಿಯಾಗಿಲ್ಲ, ಬಟ್ ಅಡ್ಜಸ್ಟ್ಮೆಂಟು ಅನಿವಾರ್ಯ. ಸಮಾಜಕ್ಕೋಸ್ಕರ ನಾನು ಅವನ ಜೊತೆ ಇದ್ದೀನಿ. ಸೊ ಇದು ಬದಲಾವಣೆ ಆಗಬೇಕು ಮೊದಲಿಗೆ. ಎರಡನೇದು ನೋಡಿ, ನಾನು ಈ ಮದುವೆ ಆಗಿ ಮಕ್ಕಳಿರ್ತಾರೆ, ಆನ್ಲೈನಲ್ಲಿ ಯಾರೋ ಒಬ್ಬನ ಪರಿಚಯ ಆಗುತ್ತೆ, ಮನೆಯಲ್ಲಿ ಗಂಡ ಪ್ರೀತಿನೇ ಕಡಿಮೆ ಇರುತ್ತೆ. ಅಂದರೆ ಪ್ರೀತಿಸೋದಿಲ್ಲ, ಬಟ್ ಮನೆಗೆ ಬರ್ತಾನೆ, ಏನು ಬೇಕೋ ಎಲ್ಲ ನೋಡ್ಕೋತಾನೆ, ಭಾವನೆಗಳೇ ಸತ್ತೋಗ್ಬಿಟ್ಟಿರುತ್ತೆ. ಯಾವಾಗಲೂ ಇಷ್ಟ ಇದ್ದರೆ ಬೆಡ್ರೂಮಲ್ಲಿ ಆ ಒಂದು ಇಷ್ಟಕ್ಕೆ ಪರಿಹಾರ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಆವಾಗ ಅವಳಿಗೆ ಹೆಣ್ಣು ಭಾವನಾತ್ಮಕ ಜೀವಿ, ಅವಳ ಭಾವನೆಗಳಿಗೆ ಸ್ಪಂದಿಸುವಂಥ
ಒಂದು ಗುಣ. ಯಾಂತ್ರಿಕ ಬದುಕು ಬೇಡ ಅವಳಿಗೆ. ಅವಳಿಗೆ ಏನಂತಂದ್ರೆ ಯಾವಾಗ್ಲೂ ಒಂದ್ ಒಳ್ಳೆ ಸೀರೆ ಉಟ್ಕೊಂಡಿರ್ತಾಳೆ ಅನ್ಕೊಳ್ಳಿ, ಎಷ್ಟು ಒಂದು ಚೆನ್ನಾಗಿ ಕಾಮೆಂಟ್ ಬೇಕು. ನೀವು ಮಾಡಿ ಏನಾಗುತ್ತೆ. ಈ ವಿಚಾರದ ಹೊರತುಪಡಿಸಿ ಬಂದರೆ ಮಹಿಳೆಯರ ಸ್ವಾವಲಂಬಿ ಬದುಕು ಮತ್ತು ಸಬಲೀಕರಣದ ಬದುಕು ತುಂಬ ಅರ್ಥಪೂರ್ಣವಾಗಿ ಒಂದಷ್ಟು ವರ್ಗ ಬದುಕ್ತಾ ಇರುತ್ತೆ. ಇದರ ದುರ್ಬಳಕೆ ಮಾಡಿಕೊಂಡು ಅಪರಾಧ ಕೃತ್ಯಗಳಲ್ಲಿ ತೊಡಗುವಂಥವ್ರು, ಗಂಡು ಮಕ್ಕಳನ್ನು ಬೇಕು ಅಂತಲೇ ಸಿಗಿಸ್ಕೊಂಡು ಬೇರೆ ಬೇರೆ ಕಂಪ್ಲೇಂಟ್ ರೂಪದಲ್ಲಿ ಅವ್ರನ್ನ ಸುಲಿಯುವಂಥವ್ರು, ಇವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳೋದಿಲ್ಲ ಅಂತ. ಯಾರ್ಯಾರು ಮೇಲ್ಗಡೆ ಸುಮ್ಮನೆ ಅವ್ರನ್ನ ಬಲಿ ಪಡಿಬೇಕು ಅನ್ನೋದಕ್ಕೋಸ್ಕರ ಆ ಕಾನೂನನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಯಾವುದೋ ಒಂದು ಹೆಣ್ಣನ್ನು ಇಟ್ಟುಕೊಂಡು ಯಾರನ್ನೋ ಟ್ರ್ಯಾಪ್ ಮಾಡುವಂಥದ್ದು, ಅವ್ರನ್ನ ಬಳಕೆ ಮಾಡಿ ಆ ಲೈಂಗಿಕ ದೌರ್ಜನ್ಯದ ಕಾನೂನು ಅಡಿಯಲ್ಲಿ ಅವ್ರನ್ನ ತಗೊಂಬಂದು ಆ ಪುರುಷ ಸಮಾಜಕ್ಕೆ ಒಂದು ಅನ್ಯಾಯ ಆಗ್ತಾ ಇಲ್ವಾ ಅಂತ. ಇದು ಮಾಡಬಾರ್ದು, ಇದು ತಪ್ಪು, ಕಾನೂನಡಿ ಇದು ಅಪರಾಧ. ಆ ಥರ ಮಾಡುವಂಥ ಹೆಣ್ಣುಮಕ್ಕಳಿಂದ ಗಂಡಸು ಮಕ್ಕಳು ಎಚ್ಚರಿಕೆಯಾಗಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಅದ್ರ ಜೊತೆಗೆ ಇತ್ತೀಚೆಗೆ ಕಾನೂನು ಅಡಿಯಲ್ಲಿ ಮಕ್ಕಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅರಿವು ಮೂಡಿಸುವಂಥ ಅಗತ್ಯತೆ ಇದೆಯಾ ಅಂತ. ಯಾಕಂತಂದರೆ ಅರೆನಗ್ನ ಸ್ಥಿತಿಯಲ್ಲಿ ಓಡಾಡ್ತಾ ಇರ್ತಾರೆ, ರಾತ್ರಿ ಎಲ್ಲೋ ಒಂದು ಕಡೆ ಯಾರ್ದೋ ಜೊತೆ ನಿಂತಿರ್ತಾರೆ. ನಾನು ಒಬ್ಬ ಕ್ರೈಮ್ ವರದಿಗಾರ. ಇತ್ತೀಚಿನ ಬೆಳವಣಿಗೆಗಳನ್ನು ಮತ್ತು ಈ ಹಿಂದೆ ನಡೆದಿರೋದೆಲ್ಲ ನೋಡ್ತಾ ಹೋದರೆ ಹೆಣ್ಣು ಮಕ್ಕಳಲ್ಲೂ ಒಂದಷ್ಟು ಬದಲಾವಣೆಗಳು ಬೇಕು. ಕಾನೂನು ನಿಮ್ಗೆ ಎಷ್ಟೇ ಸುರಕ್ಷತೆ ಕೊಟ್ಟರೂ ಕೂಡ ನಿಮ್ಮಲ್ಲೊಂದು ಸುರಕ್ಷತೆಯ ಅರಿವು ಇರಬೇಕು ಅನ್ನುವಂಥ ನಿಟ್ಟಲ್ಲಿ ನೀವೇನಾದರೂ ಮಹಿಳಾ ಆಯೋಗದಿಂದ ಮೆಸೇಜ್ ಕೊಡೋದಾದ್ರೆ? ಮೊದಲಿಗೆ ನಾನು ಈ ಹೆಣ್ಣು ಮಕ್ಕಳಿಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ನಾವು ಹೇಗಿರಬೇಕು ಅನ್ನೋದಕ್ಕಿಂತ ಮೊದಲಿಗೆ ಗಂಡು ಮಕ್ಕಳಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮೊದಲಿಗೆ ಗಂಡು ಮಕ್ಕಳನ್ನು ನೀವು ಹೇಗೆ ಬೆಳೆಸಬೇಕು ಅದು ಇಂಪಾರ್ಟೆಂಟು. ಅದನ್ನು ಒಂದು ತಾಯಿನೇ ಬೆಳೆಸ್ತಾಳೆ. ಈಗ ನನಗೊಂದು ಗಂಡು ಮಗು ಒಂದು ಹೆಣ್ಣು ಮಗು ಇದ್ದರೆ ನಾನು ಗಂಡಸ ಮಗುಗೆ ವ್ಯಾಲ್ಯೂಸ್ ಕೊಡಬೇಕು, ಮೌಲ್ಯ ಆಧಾರಿತ ಬದುಕನ್ನು ಕಲಿಸ್ಬೇಕು, ಅಲ್ಲಿಂದ ಪ್ರಾರಂಭ ಆಗಬೇಕು. ಪ್ರಚೋದನಕಾರಿ ಅಂತ ಹೇಳೋದಕ್ಕೆ ನಿಮ್ಮ ಮಾತಿಗೆ ಮೊದಲಿಗೆ ನನ್ನ ಉತ್ತರ ಏನು ಅಂತಂದರೆ, ನೋಡುವ ನೋಟನ ಅಲ್ಲಪ್ಪ, ಪ್ರಚೋದನಕಾರಿ ಯಾಕಾಗಬೇಕು ನಿನ್ನ ಮನಸ್ಸು ಪ್ರಚೋದನ ಅಂದರೆ ಎಲ್ಲದಕ್ಕೂ ನೀನು ಪ್ರಚೋದನಕಾರಿ ಆಗತ್ತೆ ಅಂತಂದರೆ ನೀನು ಹರೆಬರೆ ಹುಡುಗಿನೇ ಮಾಡೋದಿಲ್ಲ, ಒಂದು ಮಗುನೂ ಬಿಡಲ್ಲ ನೀನು. ಅವಾಗ ನಿನಗೆ ಪ್ರಚೋದನ ನೋಡಿ, ಇವತ್ತು 6 ತಿಂಗಳು ಮಗುನ ರೇಪ್ ಮಾಡ್ತಾರೆ. ಮೇಲ್ಗಡೆ ಹುಟ್ಟಿರೋ ಮಗುನ ಪ್ರೀತಿಯಿಂದ ಮುದ್ದಾಡ್ತೀನಿ ಅಂತ ಕರ್ಕೊಂಬಂದು ಕೆಳಗಡೆ ಆ ಮಗುವನ್ನು ರೇಪ್ ಮಾಡ್ತಾನೆ. ನಿಮ್ಗೆ ಅರೆಬರೆ ಬಟ್ಟೆ ಇರೋರೇ ಸಿಗ್ತಾರಾ? ಇವೆಲ್ಲಂದ್ರೆ ಸಮಾಜದಲ್ಲಿ ಒಂದೇನಾಗುತ್ತೆ, ಈಗ ಅರೆಬರೆ ಬಟ್ಟೆಯರು ನೋಡಿದಾಗ ಸಮಾಜದಲ್ಲಿ ಒಂದು ಸೈಕ್ ಮನಸ್ಥಿತಿಯವರು ಇರ್ತಾರೆ. ಸಮಾಜವನ್ನು ತಿದ್ದೋದಕ್ಕಿಂತ ಇವರು ಹೆಚ್ಚಾಗಿ ಅವರ ಮನಸ್ಥಿತಿ ಬದಲಾಗಿದ್ರೆ, ಅವರು ಆ ನೋಟಕ್ಕೆ ಬೀಳದೇ ಇದ್ರೆ ಒಂದಷ್ಟು ನೋಟಕ್ಕೆ ಪ್ರಚೋದನೆ ಆಗುತ್ತೆ. ಅಲ್ಲ, ನಾನು ಹೇಳ್ತೀನಿ ಏನಂತಂದರೆ, ಹೌದು, ನೀವು ಸುರಕ್ಷಿತ ಸ್ಥಳಗಳಿಗೆ, ಯಾಕಂದರೆ ನಾನೊಂದು ತಾಯಿಯಾಗಿ, ಒಂದು ಆಯೋಗದ ಅಧ್ಯಕ್ಷೆಯಾಗಿ ಈ ಜಾಗ ನನಗೆ ಸುರಕ್ಷಿತ ಇದೆಯಾ ಇಲ್ವಾ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಯಾರೇ ಆಗಿರಲಿ, ಅದು ಹೆಣ್ಣು ಮಗಳಾಗಿರಲಿ ಗಂಡು ಹುಡುಗ ಆಗಿರಲಿ, ನನಗೆ ಇದು ಸೇಫಾ ಈ ಪ್ಲೇಸು, ಈ ಟೈಮಲ್ಲಿ ನಾನು ಆ ಜಾಗಕ್ಕೆ ಹೋದರೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು, ನಾನು ಸುರಕ್ಷಿತವಾಗಿ ವಾಪಸ್ ಬರ್ತೀನಾ, ಅಥವಾ ನಾನು ಯಾರಿಗಾರು ಹೇಳಿದ್ದೀನಾ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥವ್ರ ಜೊತೆ ಹೋಗ್ತಾ ಇದ್ದೀನಿ, ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದ್ದೀರಾ? ಇದೆಲ್ಲವೂ ಭಾಳ ಮುಖ್ಯ. ಯಾಕೆಂದರೆ ಒಬ್ಬ ಮಗ ಒಬ್ಬ ಮಗಳು ನೀವು ಆ ಒಂದು ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ತಂದೆ ತಾಯಿ ಕಾರಣ. ನಾವು ಮನೆಯಲ್ಲಿ ಕಾಯ್ತಾ ಇರ್ತೀವಿ, 12 ಗಂಟೆ ಆದರೂ ನಿದ್ದೆ ಮಾಡಲ್ಲ ನಾವು, ನಮ್ಮ ಮಕ್ಕಳು ಮನೆಗೆ ಬರೋತನ. ನೀವು ಎಲ್ಲೋಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಇದ್ದೀರಾ ಅನ್ನೋದು ಒಂದು ಮಾಹಿತಿ ನಿಮ್ಮ ತಂದೆ ತಾಯಿ, ನಿಮ್ಮ ಪೋಷಕರಿಗೆ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟು. ಇನ್ನೂ ನಮ್ಮ ಜನ ಅಕ್ಸೆಪ್ಟೆನ್ಸು, ಮೈಂಡ್ ಸೆಟಪ್ಪು ಇನ್ನೂ ಬದಲಾವಣೆ ಆಗಬೇಕಾಗಿದೆ. ಬಟ್ ಅದ್ರ ಜೊತೆಗೆ ನಾನೇನು ಹೇಳೋದಂತಂದರೆ, ಮಹಿಳೆಯರಲ್ಲೂ ಒಂದು ಅರಿವು ಬರಬೇಕು. ಅದೇ ನಾನು ಹೇಳಿದ್ನಲ್ಲ, ನೀವು ಏನು ಬಟ್ಟೆ ಹಾಕ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಸೇಫ್ ಆಗಿರ್ತೀರಾ ಅನ್ನೋದು ಭಾಳ ಮುಖ್ಯ. ನೀವು ಎಷ್ಟು ಸುರಕ್ಷಿತವಾಗಿರ್ತೀರಾ, ನೀವು ಹೋಗೋ ಸ್ಥಳದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಬಾರ್ದು. ಕಾಡು ಒಳಗಡೆ ಒಂದು ಮನೆ ಅಂದರೆ ಹೆಣ್ಣು, ಕಾಡು ಅಂದರೆ ಸುತ್ತಮುತ್ತಲು ಎಲ್ಲ ಮೃಗಗಳು ಇನ್ನೊಂದು ಮತ್ತೊಂದಿದೆ. ಕಾಡು ಒಳಗಡೆ ಮನೆ ಇದೆ ಅಂತಂದರೆ ಆ ಮಹಿಳೆ ಆ ಮನೆ ಕಟ್ಟಿದಾಗ, ಅಂದರೆ ಮನೆ ಇದ್ದಾಗ ಸುರಕ್ಷಿತವಾಗಿ ಇರಬೇಕಾಗಿರೋದು ಮನೆಯ ಜವಾಬ್ದಾರಿ ಮತ್ತು ಮನೆಯಲ್ಲಿ ವಾಸ ಮಾಡೋರ ಜವಾಬ್ದಾರಿ. ಹಾಗಾಗಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಸಮಾಜದಲ್ಲಿ ಕೆಟ್ಟ ಹುಳಗಳು ಇದ್ದಾವೆ, ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ನಿಮ್ಮನ್ನು ಯಾವ ಕಾಲಕ್ಕೂ ನಿಮ್ಮನ್ನು ಸಹೋದರ ಭಾವನೆಯಿಂದ ನೋಡಿದ್ರೆ ಭಾರತೀಯ ಸಂಸ್ಕೃತಿ ಲೆಕ್ಕಕ್ಕೆ ಬಂದ್ಬಿಡುತ್ತೆ.
ಕೆಟ್ಟ ಹುಳಗಳ ನಡುವೆ ನಾವು ಬದುಕಬೇಕಾದ್ರೆ ನಮ್ಮಲ್ಲೊಂದು ಬದಲಾವಣೆ, ನಮ್ಮಲ್ಲೊಂದು ಬೆಳವಣಿಗೆ ಅವಶ್ಯಕ. ಅಂದರೆ ಅರಿವಿಲ್ಲದೆ, ಯಾಕಂತಂದರೆ ನೀವು ಸುಮಾರಷ್ಟು ಅತ್ಯಾಚಾರಗಳನ್ನು ನೋಡ್ತಾ ಬಂದರೆ, ಹೆಣ್ಣು ಮಕ್ಕಳ ಮೇಲ್ಗಡೆ ನಡೆದಿರುವ ಅತ್ಯಾಚಾರಗಳನ್ನು ನೋಡ್ತಾ ಬಂದರೆ, ಅವರು ಯಾರೂ ಕೂಡ ಒಂದಷ್ಟು ಜನರನ್ನ ನೋಡ್ತಾ ಬಂದರೆ, ಅವರು ಪಾರ್ಟಿ ಮುಗಿಸ್ಕೊಂಡು ಬಂದವರು ಅಥವಾ ಇನ್ನೊಂದು ಯಾರ್ದೋ ಪ್ರಿಯಕರನ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ದು, ಎಷ್ಟು ಹೊತ್ತಿಗೆ ಏನು ಎತ್ತ ಎಲ್ಲವನ್ನೂ ನೋಡ್ಕೊಳ್ತಾ ಬಂದರೆ, ಅಥವಾ ಅಲ್ಲೆಲ್ಲೋ ಒಂದು ಕಡೆ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಬಂದರೆ, ಈ ಸುರಕ್ಷತೆ ಅಡಿಯಲ್ಲಿ ಇಲ್ಲದೇನೂ ಕೂಡ ಮೊನ್ನೆ ಯಾವುದೋ ಒಂದು ಹುಡುಗಿ ಯಾರೋ ರ್ಯಾಪಿಡೋ ಬೈಕ್ ಸವಾರನ ಜೊತೆಗೆ ನಾನು ಪ್ರಯಾಣ ಆನ್ಲೈನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹಾಕ್ತಾಳೆ. ನಾನು ಯಾರ್ದೋ ಜೊತೆ ನೋಡಿ ಇವನ ಕೈ ಏನು ಮಾಡ್ತಾ ಇದ್ದಾನೆ ವಿಡಿಯೋನ ಹಾಕ್ತಾಳೆ ಅವಳು. ಸೊ ನೀವು ಅಲ್ಲಿವರೆಗೂ ಬಿಟ್ಕೊಳ್ತೀರಿ ಅಂತಂದರೆ, ವಿಡಿಯೋ ಮಾಡೋ ಒಂದು ಇದಕ್ಕೆ ಬರ್ತೀರಿ ಅಂತಂದರೆ ಮನಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ? ಬರೀ ಹೆಣ್ಣು ಮಗಳಿಗೆ ಹೇಳ್ತಾ ಹೋದ್ರೆ ಹೆಂಗೆ ನೀವು? ಗಂಡು ಮಕ್ಕಳಿಗೆ ಬೇಡವಾ ಇದೆಲ್ಲ? ಮತ್ತೆ ಅವ್ರಿಗೆ ಮೌಲ್ಯಗಳು ಬೇಡವಾ? ಬದಲಾವಣೆ ಬೇಕು ಅಂತೀರಲ್ಲ, ಯಾರು ಮಾಡ್ತಾ ಇರೋದು? ಈಗ ನೀವು ಎಷ್ಟು ಹೇಳಿದ್ರಿ, ಒಂದು ಹೆಣ್ಮಗಳು ಹಿಂಗೆ ಕೈ ಹಾಕಿರೋದು, ಗಂಡಸ್ ಮಗ ಎಷ್ಟಾಗ್ತಾನ್ರಿ? ಅದಕ್ಕೆ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ವಿಡಿಯೋಗಳು ಆಗ್ತಾ ಇದ್ದಾನೆ. ಹಾಗಿದ್ರೆ ಅವನ ಮನಸ್ಥಿತಿ ಬದಲಾಗಬಾರ್ದಾ? ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಬರೀ ಹೆಣ್ಣು ಮಗಳನ್ನು ಫೋಕಸ್ ಮಾಡಿಕೊಂಡು ಹೇಳ್ತಾ ಇದ್ದೀರಾ. ಆದರೆ ಇದಕ್ಕೆಲ್ಲದಕ್ಕೂ ಬದಲಾವಣೆಗೆ ಆಗಬೇಕು ಅಂತಂದರೆ, ನಾನು ನಿಮ್ಗೆ ಹೇಳಿದೆ, ಮನೆಯಲ್ಲಿ ಪ್ರಾರಂಭ ಆಗಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನೀವು ಇದಕ್ಕೆ ಹೇಳಿದ್ರಿ, ಆ ಮಕ್ಕಳ ಬಗ್ಗೆ ಹೇಳಿದ್ರಿ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ರಾಜ್ಯದಲ್ಲಿ. 9ನೇ ಕ್ಲಾಸು ಮಗು, ಹೆಣ್ಮಗು ಗರ್ಭಿಣಿಯಾಗಿದ್ಲಂತೆ. ತಾನೇ ಅಬೋಷನ್ ಮಾಡಿಕೊಂಡು ಮಗುನ ಎಸ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಈ ಹದಿಹರೆಯದಲ್ಲಿ ಈ ಮಕ್ಕಳು, ಅದು ಬಾಲ್ಯಾವಸ್ಥೆಯಲ್ಲೇ ಅಪ್ರಾಪ್ತರು ಗರ್ಭಿಣಿ ಆಗೋದು, ಈ ವಿಚಾರದಲ್ಲಿ ಎಷ್ಟು ಕೇಸ್ಗಳು ಬರ್ತವೆ? ಮತ್ತು ಇದನ್ನು ಹೆಂಗೆ ಇದನ್ನು ಅವ್ರಿಗೆ ಅರಿವು ಮೂಡಿಸೋದು ಯಾವ ಆಧಾರದಲ್ಲಿ? ಆ್ಯಕ್ಚುಲಿ ಇದು ಮಕ್ಕಳ ಆಯೋಗಕ್ಕೆ ಬರುತ್ತೆ. 18 ವರ್ಷದ ಕೆಳಗಡೆ ಮಕ್ಕಳ ಆಯೋಗ, 18 ವರ್ಷದಾದಮೇಲೆ ಮಹಿಳಾ ಆಯೋಗ. ಬಟ್ ಆದರೂ ಮಹಿಳೆ ಮತ್ತು ಮಗಳು ಒಂದಕ್ಕೊಂದು ಜಂಟಿ. ಸೊ ಹಾಗಾಗಿ ಆ ಮಗಳು 9ನೇ ಕ್ಲಾಸಲ್ಲಿ ಓದ್ತಾ ಇರೋ ಮಗಳು ಬಸ್ರಿ ಆಗಿರ್ತಾಳೆ. ಆಮೇಲೆ ಒಂದು ತಿಳ್ಕೊಬೇಕು, ಈ ಬಸ್ರಿ ಮಾಡೋರು ಇರ್ತಾರಲ್ಲ, ಇವ್ರು ಯಾರೋ ಗೊತ್ತಿಲ್ಲದವ್ರು ಇರಲ್ಲ. ಹೆಚ್ಚಿಗೆ ಈ ರೇಪ್ಗೆ, ಅತ್ಯಾಚಾರಕ್ಕೆ ಒಳಗಾಗೋ ಮಕ್ಕಳು, ಈ ಪ್ರೀತಿ ಮಾಡಿಬಿಟ್ಟು ಅವಳನ್ನು ಗರ್ಭಿಣಿ ಮಾಡಿಬಿಟ್ಟು ಬಿಟ್ಟು ಹೋಗ್ಬಿಡೋದು, ಅವು ಸಿಕ್ಬಿಡೋದು, ಇದೆಲ್ಲ ಮಾಡೋರು 90 ಭಾಗ ನಿಮಗೆ ಗೊತ್ತಿರೋರೇ ಇರ್ತಾರೆ. ಈಗ ನಾನು ಕೆಲ್ಸಕ್ಕೆ ಹೋಗ್ತಿರ್ತೀನಿ, ನಾನು ಮನೇಲಿ ಬಿಟ್ಟು ಬಂದಿರ್ತೀನಿ ಮಗಳನ್ನು. ಯಾರೋ ಮಾವ ಅಂತ ಅಂದ್ಕೊಂಡವನೆ, ನಮ್ಮ ಮಾವ ಇದ್ದಾನೆ ಅನ್ಕೋತೀವಿ. ಬಟ್ ಅವನ ಒಳ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಏನಾದರೂ ಲೈಂಗಿಕ ಅವನಿಗೆ ಒಂದು ಖುಷಿ ಕೊಡೋಕ್ಕೆ ಏನೋ ಮಾಡ್ತಿರ್ತಾನೆ. ಅವನ ಅತ್ಯಾಚಾರನೇ ಮಾಡ್ಬೇಕಂತೇನಿಲ್ಲ. ಎಷ್ಟೋ ಜನ ಹೆಣ್ಣುಮಕ್ಕಳು ಚಿಕ್ಕಂದಿನಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸುಮ್ಮನೆ ಅವಳ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಮುಟ್ಟೋದು ಅವನಿಗೆ ಮಜಾ ಬರ್ತಾ ಇರುತ್ತೆ. ಚಿಕ್ಕ ಮಕ್ಕಳನ್ನ ಮುಟ್ಟಿದ್ರೆ ಗೊತ್ತಾಗಲ್ಲ, ದೊಡ್ಡ ಮಕ್ಕಳಿಗೆ ಗೊತ್ತಾಗುತ್ತೆ. ಆದರೆ ಅಮ್ಮನ ಹತ್ರ ಹೇಳ್ಬೇಕಾ ಬೇಡವಾ? ಹೇಳಿದ್ರೆ ಅಮ್ಮ ಸುಮ್ಮನೆ ಇರುವ, ಯಾರಿಗೂ ಹೇಳ್ಬೇಡ, ಯಾರಿಗೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವಳು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಎಲ್ಲೂ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಹೋಗೋದೇ ಇಲ್ಲ. ಅಂಥದ್ರಲ್ಲಿ ಈ ಗರ್ಭಿಣಿಯಾಗಿರೋ ಮಕ್ಕಳನ್ನೆಲ್ಲ ನಾನು ನೋಡಿ, 45 ವರ್ಷದ್ದು ಒಬ್ಬ ಗಂಡಸು ಅವಳನ್ನು ಬಸ್ರಿ ಮಾಡಿರ್ತಾನೆ. ಅವಳಿಗೆ ಇನ್ನೂ ಒಂದು ಏನಂತಂದರೆ, ಕೆಲವು ಮಕ್ಕಳಿಗೆ ನಾನು ಬಸ್ರಿ ಆಗಿದ್ದೀನಿ ಅಂತಲೇ ಗೊತ್ತಿರಲ್ಲ. ಮನೆಯವರು ಪ್ರಜ್ಞಾಹೀನರ. ನೋಡಿ, ಗರ್ಭಿಣಿಯಾಗಿರೋ ಮಗು ಲಕ್ಷಣಗಳು ಒಂದು ಕೇಳಿ, ಎರಡೂ ಹೇಳ್ತೀನಿ, ಎರಡೂ ಸ್ಥಿತಿ. ನಾನು ಧಾರವಾಡಕ್ಕೆ ಹೋದೆ, ಜಿಲ್ಲಾ ಪ್ರವಾಸಕ್ಕೆ ಹೋದಾಗ, ಸಖಿಯಲ್ಲಿ ಹೋದಾಗ 9ನೇ ಕ್ಲಾಸ್ ಮಗಳು, ಅವಳು ಬಸ್ರಿ ಆಗಿದ್ದಾಳೆ. ಮಾಡಿರೋನು ಯಾರು? ಎಲ್ಲೋ ಪ್ರೀತಿ ಮಾಡೋನು. ಅವನು ಎಲ್ಲೋದ? ಇವಳು ಯಾವಾಗ ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳ್ತಾಳೆ, ಅವನು ಫೋನು ಸ್ವಿಚ್ ಆಫು, ಅವನು ಅಲ್ಲಿಂದ ಜಾಗನೂ ಖಾಲಿ. ಅಪ್ಪ ಅಮ್ಮನಿಗೆ ಹೇಳೇ ಇಲ್ಲ ಅವಳು ನಾನು ಬಸ್ರಿ ಆಗಿದ್ದೀನಿ ಅಂತ. ಇಮ್ಯಾಜಿನ್ ಮಾಡಿ, ರೂಮಲ್ಲಿ ಅವಳೇ ಡೆಲಿವರಿ ಮಾಡ್ಕೊಳ್ತಾಳೆ. ನಾನು ಕೇಳಿದೆ, ಅಪ್ಪ ಅಮ್ಮನಿಗೆ ಗೊತ್ತಾಗ್ಲಿಲ್ವಾ ನೀನು ಹೊಟ್ಟೆ ಬಂದಿದ್ದು? ಇಲ್ಲ, ಹೊಟ್ಟೆ ಸಣ್ಣದಾಗಿತ್ತು, ನಾನು ಲೂಸ್ ಬಟ್ಟೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗೋರು, ಅದ್ರ ಬಗ್ಗೆ ಅಷ್ಟು ಕಾಳಜಿ ಕೊಡ್ತಾ ಇರಲಿ. ಯಾವಾಗ ಗೊತ್ತಾಯಿತು? ಡೆಲಿವರಿ ಮಾಡ್ಕೋಬೇಕಾದ್ರೂ ಸಹ ಅವಳು ಅವ್ರ ಅಪ್ಪ ಅಮ್ಮನಿಗೆ ಹೇಳಿಲ್ಲ. ಆ ರಕ್ತ ಎಲ್ಲ ಹರ್ಕೊಂಡು ಬಂದಾಗ್ಲೇ ಅವ್ರ ಅಪ್ಪ ಅಮ್ಮ ಹೋಗಿ ಏನಾಗಿದೆ ಅಂತ ಬಾಗಿಲು ಒಡೆದು ನೋಡಿದ್ರೆ ಅವಳು ಡೆಲಿವರಿ ಮಾಡ್ಕೊಳ್ತಾ ಇರ್ತಾಳೆ. ಆವಾಗ ಆ ಮಗುನ ಎತ್ಕೊಂಡು ಆಸ್ಪತ್ರೆಗೆ ಬಂದಾಗ ಅವನು ಎಂಥದ್ದು ಇಲ್ಲ, ಅವಾಗ FIR ಆಗಿ ಅವನ್ನ ಹುಡ್ಕಕ್ಕೆ ಪ್ರಾರಂಭ ಮಾಡಿರೋದು. ಇದು ಒಂದು ಕೇಸು. ಎರಡನೇದು, ಮಗುವನ್ನು ಹಾಸ್ಟೆಲ್ನಲ್ಲೇ, ನೀವು ಹಂಗಂತೀರ, ಹಾಸ್ಟೆಲ್ ಟೀಚರ್ಸ್ ಇರ್ತಾರೆ,
ರೆಸಿಡೆನ್ಷಿಯಲ್ ಮಕ್ಳು ಯಾರಿಗೂ ಗೊತ್ತಾಗೋದಿಲ್ವಾ? ಯಾರಿಗೂ ಗೊತ್ತಿಲ್ಲ. ಬಾತ್ರೂಮಲ್ಲಿ ಹೋಗಿ ಡೆಲಿವರಿ ಹೆಂಗ್ ಮಾಡ್ಕೋತಾರೆ ಅಂತಾನೂ ಗೊತ್ತಿಲ್ಲ. ಅವಾಗ ಹಳೆಯ ಕಾಲದಲ್ಲಿ ಸೂಲ್ಗಿತ್ತಿ ಅಂತ ಬಂದು ಡೆಲಿವರಿ ಮಾಡೋರು. ಇವತ್ತಂತೂ ನಾವು ಹಾಸ್ಪಿಟ್ಲಲ್ಲೇ ಹೋಗಿ ಹೆರಿಗೆ. ಅಂಥದ್ರಲ್ಲಿ ಇವು ಹೆಣ್ಮಕ್ಳು 9ನೇ ಕ್ಲಾಸ್ ಹೆಣ್ಮಕ್ಳು ಅವರೇ ಡೆಲಿವರಿ ಮಾಡಿಕೊಂಡು ಮಗುವನ್ನು ಆ ಕರಳು ಬಳ್ಳಿನೆಲ್ಲ ಕಟ್ ಮಾಡಿ ಅದನ್ನು ಕಟ್ಟಿ ಈ ಮಗುವನ್ನು ಎತ್ತಿ ಹೊರಗೆ ಹಾಕಿ ಇಷ್ಟೆಲ್ಲ ಹೆಂಗೆ ಮಾಡ್ತಾರೆ ನೀವು ನೋಡಿ. ಇದೆಲ್ಲ ನಿಮಗೆ ಶಾಕ್ ಅನ್ಸ್ಬೋದು, ಬಟ್ ನಡೆಯುತ್ತೆ. ಯಾಕೆ ಅಂದರೆ ಅವ್ರಿಗೆ ನಾನು ಬಸ್ರಿ ಆಗಿದ್ದೀನಿ ಅಂತ ಗೊತ್ತಾಗೋ ಅಷ್ಟರಲ್ಲೇ 5 ತಿಂಗಳು ತುಂಬೋಗಿರುತ್ತೆ. ಆಮೇಲೆ ಇನ್ನೂ ಒಂದು, ನೀವು ಹೋಗಿದ ತಕ್ಷಣ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಪ್ಪ ಅಮ್ಮನಿಗೆ ಹೇಳಂಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್, ಹಾಸ್ಪಿಟ್ಲಿಗೆ ಹೋದ್ರೆ ಕೇಸ್ ರಿಜಿಸ್ಟರ್, ಎಲ್ಲರೂ ಭಯ ಬೀಳ್ತಾರೆ. ಆಮೇಲೆ 5 ತಿಂಗಳಲ್ಲಿ ನಿಮ್ಗೆ ಅಬಾರ್ಟ್ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗಲ್ಲ. ನಾನು ಅಪ್ಪ ಅಮ್ಮನಿಗೂ ಹೇಳಲ್ಲ, ಆಸ್ಪತ್ರೆಗೂ ಹೋಗಲ್ಲ, ಎಲ್ಲೋದ್ರೂ ತೊಂದರೆ. ಇಲ್ಲಿ ಇವನು ಬಸ್ರಿ ಮಾಡಿದವನು ಎಲ್ಲೋ ನಾಪತ್ತೆ ಆಗ್ಬಿಟ್ಟಿರ್ತಾನೆ. ತಾನೇ ಏನೂ ತೋಚದೇ ಇರುವಂಥ ಸ್ಥಿತಿಯಲ್ಲಿದ್ದು ತಾನಾಗ್ತಾನೆ ಹೆರಿಗೆ ಮಾಡ್ಕೊಳ್ತಾನೆ. ಆವಾಗ ಆಸ್ಪತ್ರೆ, FIR, ಕೇಸು ಅಂತ ಹೋರಾಟ ಮಾಡ್ತಾರೆ. ಕಳೆದ ಒಂದು 2001ಇಂದ 2026ವರೆಗೂ ಒಂದು ಸುಮಾರು ಏನಿಲ್ಲ ಅಂದರೂ 10 ಮಿಲಿಯನ್ ಮಕ್ಕಳನ್ನ ಭ್ರೂಣ ಹತ್ಯೆ ಅಂದರೆ ಹೊಟ್ಟೆ ಒಳಗಡೆನೆ ಹೆಣ್ಣು ಮಗು ಅಂತ ಗೊತ್ತು ಮಾಡಿಕೊಂಡು ಅಲ್ಲೇ ಮಗುನ ಅಬಾರ್ಟ್ ಮಾಡಿರೋದು ನಮ್ಮ ದೇಶದಲ್ಲಿ ಕಂಡಿದೆ. ಇದು ಕಂಡಿರೋದು ಮಾತ್ರ, ಕಾಣದೇ ಇರೋದು ಹಳ್ಳಿಗಾಡಲಾಗೋದು. ಆಮೇಲೆ ಇದೊಂದು ದೊಡ್ಡ ಮಾಫಿಯಾ. ಎಲ್ಲೋ ಯಾರಿಗೋ ಕನೆಕ್ಷನ್ ಆಗಿರ್ತಾರೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ. ಅದಕ್ಕೊಬ್ಬ ಮೀಡಿಯೇಟರ್ ಇರ್ತಾನೆ, ಅದಕ್ಕೊಬ್ಬ ಬ್ರೋಕರ್ ಇರ್ತಾನೆ. ಅವ್ನು ಕರ್ಕೊಂಡೋಗಿ 250-300 ಜನನ ಒಟ್ಟಿಗೆ ಕರ್ಕೊಂಡೋಗ್ತಾನೆ. ಅಲ್ಲಿ ಒಬ್ರು ಕನೆಕ್ಷನ್ ಇರ್ತಾರೆ, ಒಬ್ರು ಅಬಾರ್ಟ್. ಅಲ್ಲಿ ಹೆಣ್ಣು ಅಂದ ತಕ್ಷಣನೇ ಅಲ್ಲಿ ಅಬಾರ್ಟ್ ಆಗಿ ಕೆಲವೊಂದು ಸ್ಟಿಂಗ್ ಆಪರೇಷನ್ಸ್ ಮಾಡಿ ಕೆಲವೊಂದು ಕಡೆ ಬ್ಯಾನ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಪೊಲೀಸ್ಗಳು ಮತ್ತು ಹಂತವಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಇರ್ಬೋದು, ಎಲ್ಲವೂ ರೇಡ್ ಮಾಡ್ತಾರೆ. ಮತ್ತೆ ಕಾನೂನು ಪ್ರಕಾರ ಹೋರಾಟ ನಡೆಸ್ತಾರೆ. ಕೆಲವೊಂದು ಸಲ ನಿರಪರಾಧಿಗಳು ಅಂತ ಅವರು ಆಚೆ ಬರ್ತಾರೆ. ಮತ್ತೆ ಎಲ್ಲೂ ಕಾಣದೇ ಇದ್ದಂಗೆ ಶುರು ಮಾಡ್ತಾರೆ. ನೋಡಿ, ಅಲ್ಲಿ ಹೋಗೋಳು ಯಾರು? ಅಬಾರ್ಷನ್ಗೆ ಹೋಗೋಳು ಯಾರು? ತಾಯಿ. ನಮ್ಮನ್ನ ಕಳಿಸೋರು ಯಾರು? ಎಷ್ಟೋ ಸಲ ಅತ್ತೆ ಮಾವ. ನಾವು ಎಷ್ಟೋ ಜನರು ಕೇಳಿರ್ತೀವಿ, ಎಲ್ಲ ಕೆಲವೊಂದು ಸಲ ಶೇರ್ ಮಾಡ್ಕೊಳ್ತಾರೆ. ಮೊದಲನೇದು ಹೆಣ್ಣು, ನಂತರದಲ್ಲಿ ಗಂಡು ಬೇಕು ಅಂತ ಮಧ್ಯದಲ್ಲಿ ಎಲ್ಲ ಅಬಾರ್ಷನ್ ಆಯಿತು ಅಂತಾರೆ. ಹೇಗೆ ಮಾಡಿಸಿರ್ತಾರೆ, ಕಡೆ ಗಂಡನ್ನ ಕನ್ಸ್ಯೂಮ್ ಮಾಡ್ತಾರೆ. ಭ್ರೂಣ ಹತ್ಯೆ ಆ ಹೆಣ್ಣು ಮಗಳನ್ನು ಸಾಯಿಸಿರೋದು ಎಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಆಲ್ರೆಡಿ ಅಂದರೆ, ಮುಂದಿನ ದಿನಗಳಲ್ಲೂ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತೀವಿ. 5 ಗಂಡಿಗೆ ಒಂದೇ ಹೆಣ್ಣು ಮಗಳಿರ್ತಾಳೆ. ಅವತ್ತಿಗೆ ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಇನ್ನೂ ಬದಲಾಗುತ್ತೆ ಯೋಚನೆ ಮಾಡಿ. ಇವತ್ತು ನೀವು ಹಳ್ಳಿಗಳ ಕಡೆ ಹೋಗಿ, ಒಂದೊಂದು ಹಳ್ಳಿಗಳಲ್ಲಿ 50-60 ಜನ ಗಂಡು ಮಕ್ಕಳಿಗೆ ಎಣ್ಣೆ ಇಲ್ಲ, ಎಣ್ಣೆ ಸಿಗಲ್ಲ. ಇದೆಲ್ಲ ಲಾಸ್ಟು ಒಂದು 3-4 ಡಿಕೇಡ್ಸಿಂದ ಶುರುವಾಗಿರೋದು. ಅಂದರೆ 30-40 ವರ್ಷಗಳಿಂದ ಎಣ್ಣೆ ಬೇಡ ಅಂತ ಬಂದು ಈ ಸ್ಥಿತಿಗೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಹೆಣ್ಣುಗಳ ಸಂಖ್ಯೆ. ಬಟ್ ನೋಡಿ, ಅವತ್ತಿನ ಕಾಲಕ್ಕೆ ಈ ಸ್ಕ್ಯಾನಿಂಗು ಅವೆಲ್ಲ ಕಡಿಮೆ. ಸೊ ಹಾಗಾಗಿ ಎಷ್ಟು ಹೆಣ್ಮಕ್ಳು ಹುಟ್ಟಿದ್ರು ನಡೀತಾ ಇರ್ತಿತ್ತು, ಯಾರಿಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಎಲ್ಲದಕ್ಕೂ ಸ್ಕ್ಯಾನಿಂಗ್ ಇದೆ. ಸೊ ಹೆಣ್ಣು ಮಗು ಗಂಡು ಮಗು, ದುಡ್ಡು, ಈ ಬ್ರೋಕರ್ಗಳು, ಇದೆಲ್ಲವೂ ಏನು ಹೇಳ್ತಾ ಇದ್ದಾರೆ, ಮಾಫಿಯಾ, ಇದೆಲ್ಲವೂ ಕಾನೂನಿಗೆ ಅಪರಾಧದ ಕೆಲಸಗಳನ್ನು ಮಾಡ್ತಾ ಇವತ್ತು ಯಾವ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡಿ. ಅದಕ್ಕೆ ಬರೀ ಡಾಕ್ಟರ್ಗಳೇ ಕಾರಣ ಅಲ್ಲ, ಅದಕ್ಕೆ ಸಮಾಜ, ಮೀಡಿಯೇಟರ್ಗಳೇ ಕಾರಣ ಅಲ್ಲ, ಸಮಾಜದಲ್ಲಿ ನಾವೂ ಕಾರಣ ಅಲ್ವಾ. ಈಗ ನಾನೊಂದು ತಾಯಿಯಾಗಿ ಹೋಗ್ತಾ ಇದ್ದೀನಿ, ನನ್ನನ್ನು ಒತ್ತಾಯ ಮಾಡುವಂಥ ಮನೆಯಲ್ಲಿ ಅತ್ತೆ ಮಾವ ಗಂಡ, ಎಷ್ಟೋ ಕಡೆ 3ನೇದು ಹೆಣ್ಮಗು ಹುಟ್ಟಿದೆ ಅಂತ ನೋಡಕ್ಕೂ ಬರಲ್ಲ ಗಂಡ, 2ನೇದು ಹೆಣ್ಮಗು ಹುಟ್ಟಿದೆ ಅಂತ ಸೈನ್ ಮಾಡಕ್ ಬರೋದಿಲ್ಲ. ಅವನ್ ಗಂಡ ಬರ್ಬೇಕಲ್ಲ ಮಗುಗೆ, ಬರೋದೇ ಇಲ್ಲ. ನಾನು ಆ ತಾಯಿ ಮಗುವಿನ ಆಸ್ಪತ್ರೆಗೆ ಹೋದಾಗ ಅಳ್ತಾ ಇರ್ತಾರೆ ತಾಯಿಯಂದಿರು. ಆ ತಾಯಿ ಬಂದು ನಿಂತಿರ್ತಾಳೆ, ನೋಡಿ ಮೇಡಮ್ ಯಾರೂ ಬಂದಿಲ್ಲ, ಹೆಣ್ಮಗು ಆಗಿದೆ ಅಂತ ಹೇಳಿ. ಎಂಥ ಸ್ಥಿತಿಗಳಿದೆ ಇವತ್ತಿಗೂ. ಇವತ್ತು ಅದ್ರ ಪರಿಣಾಮನೇ ಇವತ್ತು ಯಾರಿಗೂ ಹೆಣ್ಗಳು ಸಿಗ್ತಾ ಇಲ್ಲ. ಈಗ ನೀವು ನಂಬ್ತೀರಾ, ನಾವು ಕರ್ನಾಟಕದವರು ಎಲ್ಲಿ ಬಿಹಾರು, ಯಾವುದು ಒರಿಸ್ಸಾ ಮತ್ತು ನಾರ್ತ್ ಈಸ್ಟು ಹೆಣ್ಮಕ್ಳನ್ನ ನಾವು ಯಾವಾಗಾದ್ರು ಮದುವೆ ಮಾಡ್ಕೊಂಬಂದಿದ್ದೀವ?
ಇವತ್ತಿಗೆ ಯಾರಾದರೂ ಪರವಾಗಿಲ್ಲಪ್ಪ, ನನ್ನ ಮಗನಿಗೆ ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ನಂಗೆ ನಿಜವಾಗ್ಲೂ ಶಾಕಿಂಗ್ ಅದೆಲ್ಲ ನೋಡಿದಾಗ. ಇವತ್ತು ಯಾಕೆ ನಾವು ಈ ಸ್ಥಿತಿಗೆ ಬಂದು ನಿಂತಿದ್ದೀವಿ? ಇವತ್ತು ಯಾಕೆ ಊರುಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ? ಯಾಕೆಂದರೆ ಕಡೆ 25-30 ವರ್ಷಗಳಿಂದ ನೀವು ಹೆಣ್ಣು ಮಕ್ಕಳ ಸಂತತಿಯನ್ನು ಕೊಂದಾಕಿ ಬಂದಿರೋದ್ರಿಂದ ಇವತ್ತು ಗಂಡುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಈ ಸ್ಥಿತಿಗೆ ಬರೋಕ್ಕೆ ಕಾರಣ ಬರೀ ಕಾನೂನು, ಮೆಡಿಕಲ್ ಫೀಲ್ಡ್ ಅಲ್ಲ. ಇದಕ್ಕೆ ಕಾರಣ ನಾವು ಅಷ್ಟೇ ರೆಸ್ಪಾನ್ಸಿಬಲ್ಲು. ನಾವು ನಮ್ಮ ಇಡೀ ಕುಟುಂಬದವರು ಗಂಡೇ ಬೇಕು. ನೀವು ಡೆಲಿವರಿಗೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಮೊದಲನೇದು ಗಂಡಾಗ್ಬಿಡ್ಲವ, ಆಮೇಲೆ ಏನು ಬೇಕಾದ್ರೂ ಆಗಲಿ, ಡೆಲಿವರಿಗೆ ಹೋಗ್ತಾ ಇದೆಯಾ ದೇವ್ರನ್ನ ಕೈ ಮುಕ್ಕೊಂಡು ಹೋಗವ, ಫಸ್ಟು ಗಂಡಾಗ್ಬಿಡ್ಲಿ. ಇದ್ರ ಮಧ್ಯದಲ್ಲಿ ಅನೈತಿಕ ಸಂಬಂಧಕ್ಕೆ ಮಕ್ಕಳಾಗ್ತವೆ, ಇವ್ರಿಗೂ ಬೇಡ ಅವರಿಗೂ ಬೇಡ. ಆ ಮಕ್ಕಳ ಪರಿಸ್ಥಿತಿ ಏನಿರುತ್ತೆ, ಮತ್ತು ಅವ್ರಿಗೇನಾದರೂ ಪರ್ಯಾಯ ವ್ಯವಸ್ಥೆ ಇದಾವ ಅಲ್ಲಿ, ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ? ಅನೈತಿಕ ಸಂಬಂಧದಲ್ಲಿ ಈಗ ನಾನು ಹೇಳಿದೆ ನೋಡಿ, ಗಂಡನ್ನ ಬಿಟ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಲು. ಅವಳು ಅನೈತಿಕ ಸಂಬಂಧ ಇಟ್ಕೊಂಡೆ ಇಲ್ಲಿಗೆ ಬಂದ್ಲು. ಅಲ್ಲಿ ಮಗು ಹುಟ್ಟು. ಆ ಮಗುಗೆ ಅಪ್ಪ ಅವನೇ. ಆ ಮಗುಗೆ ಅವಳು ಕ್ಲೇಮ್ ಮಾಡ್ಕೋಬೋದು. ಅವನದೇನು ರೈಟ್ಸ್ ಇರುತ್ತೆ, ಅವನ ಪ್ರಾಪರ್ಟಿ ಏನಿರುತ್ತೆ ಅದು ಇವಳಿಗೆ ಮಗುಗೆ ಬರ್ಬೋದು. ಇವಳಿಗೆ ಚೀಟಿಂಗ್ ಕೇಸ್ ಎಲ್ಲ ಆಗ್ಬೋದು. ಆದರೆ ಆ ಹೋರಾಟದ ಬದುಕಿದೆಯಲ್ಲ, ಅವಳ ಜೊತೆಲಿ ಯಾರೂ ಇಲ್ಲ. ಅಲ್ಲ, ತನ್ನದಲ್ಲದ ತಪ್ಪಿಗೆ ಹುಟ್ಕೊಂಡಿರೋ ಮಕ್ಕಳಿಗೆ ಏನಿದೆ, ಆ ಮಕ್ಕಳು ಸಫರರ್ಸ್. ಅದು ಲಿವಿಂಗ್ ಇನ್ ರಿಲೇಷನ್ಶಿಪ್ಸ್ ಇರ್ಬೋದು. ನೀವು ಆ ಪ್ರಶ್ನೆ ಬಂದಾಗ ಅದನ್ನು ಹೇಳ್ತೀನಿ. ಅದು ಇವತ್ತಂತೂ ಇವಾಗ ಲಿವ್ ಇನ್ ರಿಲೇಷನ್ಶಿಪ್ಸಲ್ಲೂ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಮತ್ತು ಅನೈತಿಕ ಸಂಬಂಧಗಳಲ್ಲಿ ಹುಟ್ಟುವಂಥ ಮಕ್ಕಳು ಏನು ಅಪರಾಧ ಮಾಡಿದ್ವು, ಅವಕ್ಕೆ ಕಡೆಗೆ ಅಪ್ಪನೂ ಒಪ್ಕೊಳ್ಳಲ್ಲ, ಅಮ್ಮ ಸಾಕ್ತಾಳೆ. ಕೆಲವೊಂದು ಸಲ ಅಮ್ಮನೂ ಸಾಕಲ್ಲ, ಎಲ್ಲ ಸಮಾಜದಲ್ಲಿ ಅವಳು ಬದುಕಬೇಕಾಗತ್ತೆ. ಅದನ್ನು ಅಡಾಪ್ಟೇಷನ್ಗೆ ಕೊಟ್ಬಿಡ್ತಾಳೆ, ಇಲ್ಲ ಬಾಲಮಂದಿರಗಳಿಗೆ ಕೊಟ್ಬಿಡ್ತಾಳೆ. ವುಮೆನ್ ಆ್ಯಂಡ್ ಚೈಲ್ಡ್ ಅವರು ತೊಗೊಳ್ತಾರೆ. ಈ ಥರ ಎಲ್ಲೋ ಒಂದು ಆಶ್ರಮದಲ್ಲಿ, ಎಲ್ಲೋ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳು ಬೆಳೀತಾರೆ. ಅಂಥ ಪರಿಸ್ಥಿತಿಗೆ ಅನೈತಿಕ ಸಂಬಂಧದ ಮಕ್ಕಳು ಹೊಣೆ ಆಗಿಬಿಡ್ತಾರೆ. ತುಂಬ ಇದರಲ್ಲಿರುತ್ತೆ. ಮೊನ್ನೆ ಒಂದು ಘಟನೆ ನಡೆದ ಮೇಲುಗಡೆ ಕರ್ನಾಟಕದಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಬಗ್ಗೆ ತುಂಬ ದೊಡ್ಡ ಮಟ್ಟದ ಮಾತುಕತೆ ಆಗ್ತಾ ಇದೆ. ಇದನ್ನು ಅನೈತಿಕ ಸಂಬಂಧ ಅನ್ನಬೇಕು ಅಥವಾ ನೈತಿಕ ಸಂಬಂಧ ಅನ್ನಬೇಕು, ಆ ಒಂದು ತೊಳಲಾಟದಲ್ಲೇ ರಾಜ್ಯ ಇದ್ದಂಗಿದೆ. ಮೊನ್ನೆ ಒಂದು ಹೆಣ್ಣು ಮಗು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದರು. ಯಾವುದೋ ಒತ್ತಡಕ್ಕೋ ಒತ್ತಾಯಕ್ಕೋ ಮಾಡೋದು, ತನ್ನ ರಕ್ತ ಸಂಬಂಧಿಗಳು ತಂದೆ ತಾಯಿ ತಂಗಿನ ಕೊಚ್ಚಿಬಿಟ್ಟು ಕೊಲೆ ಮಾಡಿ ಹೋದರು ಅನ್ನೋದು ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಈ ಲಿವಿಂಗ್ ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದರೆ ಏನು ಕ್ರಮ ತಗೋಬೇಕಿದೆ ನೋಡಿ? ಇದು ಇತ್ತೀಚೆಗೆ ಬಂದಿರುವಂಥ ವಿವಾಹರಹಿತ ಸಂಬಂಧಗಳು, ಮದುವೆ ಆಗದೇನೆ ಇರುವಂಥ ಸಂಬಂಧಗಳು. ಅದು ಇವೆಲ್ಲ ಎಲ್ಲಿ ಹೆಚ್ಚಿಗೆ ಇರುತ್ತೆ? ಸಿಟಿಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಯಲ್ಗಳಲ್ಲೇ ಜಾಸ್ತಿ. ಬೆಂಗಳೂರು, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಇಂಥ ಕಡೆ. ಇಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ನನ್ನವ್ರು ಯಾರೂ ಇರಲ್ಲ, ನಮ್ಮ ಮನೆಯವರು ನಿನ್ನ ಮನೆಯವರು ಯಾರೂ ಇರಲ್ಲ. ನನಗೆ ಒಂದು ಕಂಪ್ಯಾನಿಯನ್ ಬೇಕು. ಈಗ ದಿನ ಬಸ್ಸಲ್ಲಿ ಹೋಗಬೇಕು, ಆಟೋ ಇಟ್ಕೊಂಡು ಹೋಗ್ಬೇಕು, ಒಬ್ಬ ಗಾಡಿ ಇಟ್ಕೊಂಡಿರ್ತಾನೆ, ಇಬ್ಬರು ಅವನ ಗಾಡಿ ಕಂಪ್ಯಾನಿಯನ್ ಸಹಾಯ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿ. ಹುಡುಗಿ ಜೊತೆ ಇರೋ ಬದಲು ಹುಡುಗನ ಜೊತೆ ಇರುವಂಥದ್ದು ಅವ್ರ ಕಂಫರ್ಟಿಗೆ. ಆಮೇಲೆ ಅವನು ಚೆನ್ನಾಗಿದ್ದಾನೆ ಅನಿಸ್ಬೋದು, ಒಳ್ಳೆ ಸ್ನೇಹಿತ ಅನಿಸ್ಬೋದು, ಯಾಕೆ ನಾವಿಬ್ಬರು ಜೊತೆಯಲ್ಲಿ ಇರಬಾರ್ದು ಅಂತ ಇರುವಂಥ ಒಂದು ಕಂಪ್ಯಾನಿಯನ್ಶಿಪ್, ಲಿವ್ ಇನ್ ರಿಲೇಷನ್ಶಿಪ್ಪು ಈಗ ಪ್ರಾರಂಭ ಆಗಿದೆ. ಅವಳು ತಂದೆ ತಾಯಿನ ತಂಗಿನ ಸಾಯಿಸ್ಬಿಡ್ತಾಳೆ, ಮೂವರನ್ನು ಸಾಯಿಸ್ಬಿಡ್ತಾಳೆ ಅಂತ ಹೇಳಿದ್ರಿ. ಇವತ್ತು ಅದು ಯಾಕೆ ಇಷ್ಟೊಂದು ಕ್ರೈಮ್ಸು ಕಂಪ್ಯಾರಿಟಿವ್ಲಿ ಫಸ್ಟು ಇಷ್ಟೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕೊಲೆ ಮಾಡ್ತಾ ಇರಲಿಲ್ಲ, ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಇವತ್ತು ಹೆಣ್ಣು ಮಗಳು ಶಿಕ್ಷಿತಳಾಗಿದ್ದಾಳೆ, ಸ್ವಾವಲಂಬಿಯಾಗಿದ್ದಾಳೆ, ತನ್ನ ಬದುಕನ್ನು ತಾನೇ ಕಟ್ಕೊಳ್ಳುವಷ್ಟು ಶಕ್ತಿಯುತಳಾಗಿದ್ದಾಳೆ. ಅವಳು ಇಂಡಿಪೆಂಡೆಂಟಾಗಿ ಬದುಕಬೇಕಾದ್ರೆ ಒಬ್ಬನ ಜೊತೆ ಇರ್ತಾಳೆ. ಸೊ ಆವಾಗ ಇಬ್ಬರ ಮಧ್ಯೆ ನಡೆಯುವಂಥ ಯಾವುದೇ ಒಂದು ಜಗಳ ಅಥವಾ ಮನಸ್ತಾಪ, ಅಥವಾ ಇವಳ ಜೊತೆ ಇಟ್ಕೊಂಡು ಅವನು ಇನ್ನೊಂದು ಯಾವುದೋ ಅಫೇರ್ ಇಟ್ಕೊಂಡು ಈ ಥರ ಎಲ್ಲವೂ ನಡಿಬೇಕಾದ್ರೆ ಅಥವಾ ಇವಳು ಇನ್ನೊಬ್ಬನ್ನ ಪ್ರೀತಿ ಮಾಡ್ತಾನೋ, ಇವನನ್ನು ಮದುವೆ ಆಗ್ತೀನಿ ಅಂತಾನೋ, ಏನಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಆ ಒಂದು ಅತಿರೇಕಕ್ಕೆ ಇವಳು ಬಂದು ಅವರನ್ನು ಸಾಯಿಸೋದನ್ನು ನಾವು ಇತ್ತೀಚಿನ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಪೇಪರ್ಗಳಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಆದರೆ ಅದು ತಪ್ಪು. ಅವಳು ಅವನನ್ನು ಸಾಯಿಸೋದು ತಪ್ಪು. ಆದರೆ ನೀವು ನ್ಯಾಷನಲ್
ಕ್ರೈಮ್ ಬ್ಯೂರೋ ರೆಕಾರ್ಡ್ ನೀವು ನೋಡಿದ್ರೆ ಪ್ರತಿ 99 ನಿಮಿಷಕ್ಕೆ Okay. ಒಂದು ಹೆಣ್ಣು ಮಗಳನ್ನು ಮರ್ಡರ್ ಮಾಡ್ತಾರೆ ಗಂಡು ಮಕ್ಕಳು. ಹ್ಮ್. ಫಾರ್ ಎವ್ರಿ 99 ಮಿನಿಟ್ಸ್. Okay. ಇದು 2024ನೇಯ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಅಂದ್ರೆ ಬರೀ ರಿಜಿಸ್ಟರ್ ಆಗಿರೋವು. ಹ್ಮ್. ಪ್ರತಿ 99 ಮಿನಿಟ್ಸ್ಗೆ ಒಬ್ಬಳು ಹೆಣ್ಣು ಮಗಳನ್ನು ಸಾಯಿಸ್ತಾ ಬರ್ತಾರೆ, ಹ್ಮ್. ಕೊಲೆ ಮಾಡ್ತಾ ಬರ್ತಾರೆ, ಮರ್ಡರ್ ಮಾಡ್ತಾ ಬರ್ತಾರೆ. ಹ್ಮ್. ಹಂಗ್ ಕಂಪ್ಯಾರಿಸನ್ ಮಾಡಿ ಪೇಪರ್ ಎತ್ಕೊಂಡ್ರೆ ಹ್ಮ್. ನೀವು ಪ್ರತಿದಿನ ನೋಡ್ತೀರಾ. ಹ್ಮ್. ಸೆಕೆಂಡ್ ಪೇಜ್ ಒಳಗಡೆ ಹ್ಮ್. ಒಂದು ದಿನದಲ್ಲಿ 3-4 ಜನ ಹೆಣ್ಮಕ್ಳನ್ನ ಪತಿ ಅಂದರೆ ಗಂಡ ಹೆಂಡತಿಯನ್ನು ಉಸಿರುಗಟ್ಟು ಸಾಯಿಸ್ತಾ, ಹ್ಮ್. ಡ್ರಮ್ಮಲ್ಲಿ ಹಾಕಿ ಸಾಯಿಸ್ತಾ, ಈ ಮೇಲಿಂದ ತಳ್ಳಿ ಸಾಯಿಸ್ತಾ ಹ್ಮ್. ಪ್ರತಿದಿನ ಓದ್ತೀವಿ. ಯಾವತ್ತೋ ಒಂದಿನ ಸಡನ್ನಾಗಿ ಹ್ಮ್. ಹೆಣ್ಣು ಮಗಳು ಗಂಡನ್ನ ಸಾಯಿಸಿದ್ಲು, ಹ್ಮ್. ಹೆಣ್ಣು ಮಗಳು ಗಂಡನ ತಾಯಿಯನ್ನ ಸಾಯಿಸಿದ್ಲು. ಈ ಥರ ಯಾವತ್ತೋ ಒಂದಿನ ಬಂದಾಗ ಇಡೀ ದೇಶದಲ್ಲಿ ನ್ಯೂಸ್ ಆಗುತ್ತೆ. ಹ್ಮ್. ಇವಳು ಸಾಯಿಸಬಾರ್ದು, ಇವನು ಸಾಯಿಸಬಾರ್ದು, Okay. ಯಾರಿಗೂ ಯಾರು ಸಾಯಿಸೋ ಹಕ್ಕಿಲ್ಲ. ಹಕ್ಕಿಲ್ಲ, ಆಯಿತಾ. ಆದರೆ ಪ್ರಮಾಣ ಹೆಚ್ಚಿಗೆ ಆಗೋಕ್ಕೆ ಕಾರಣ ಹ್ಮ್. ಯಾವಾಗಲೂ ತುಳಿದು ಅವರನ್ನು, ಹ್ಮ್. ನೀನು ಯಾವಾಗಲೂ ಸೆಕೆಂಡ್ ಗ್ರೇಡ್ ಸಿಟಿಸನ್, ಹ್ಮ್. ನಾನು ಹೇಳ್ದಂಗೆ ಕೇಳಬೇಕು, ನಾನೊಬ್ಬ ಗಂಡಸು, ನೀನು ಹೆಣ್ಣು ಮಗಳಾಗೇ ಇರಬೇಕು, ನೀನು ಉಸಿರೆತ್ಕೂಡ್ದು, ನೀನು ಧ್ವನಿ ಎತ್ಕೂಡ್ದು, ನಾನು ಮಾಡೋದೇ ಸರಿ. ಹ್ಮ್. ಈ ಥರ ಎಲ್ಲ ಇವತ್ತು ಬದಲಾವಣೆಯ ಒಂದು ಆ ಹೆಣ್ಣು ಮಗಳು ಸ್ವಾವಲಂಬಿಯಾಗಿ ಬಂದಿರೋದಕ್ಕೋಸ್ಕರ ಹ್ಮ್. ಅವಳು ಏನು ಬೇಕಾದ್ರೂ ಪ್ಲ್ಯಾನ್ ಮಾಡ್ತಾಳೆ. ಈಗ ಲಿವ್ ಇನ್ ರಿಲೇಷನ್ಶಿಪ್ಸಲ್ಲಿ ಮತ್ತೆ ಏನಂತಂದರೆ, ಈಗ ಗಂಡು ಹೆಣ್ಣು ಇದು ಕಾನೂನು ಪ್ರಕಾರ ಇಲ್ಲಿಗಲ್ ಅಲ್ಲ. Okay. ಅಂದರೆ ನೀವು ಇರ್ಬೋದು ಮೆಜಾರಿಟಿಗೆ ಬಂದರೆ, ಅಂದರೆ ನೀನು 18 ವರ್ಷ ಮೇಲ್ಪಟ್ಟಿರುವಂಥ ಮಗ ಮತ್ತು ಮಗಳು, Okay. ಅಂದರೆ ಗಂಡಸ್ ಮಗ ಮತ್ತು ಹುಡುಗ ಹುಡುಗಿ 18 ವರ್ಷ ಮೇಲ್ಪಟ್ಟರೆ ನೀವು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಏನು? ಯೂಶ್ವಲಿ ಇದೆಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇರುತ್ತೆ. ಯಾಕಂದರೆ ನಿಮ್ಮ ಮನೆ ಎಲ್ಲೋ ಯಾವುದೋ ಹಳ್ಳಿಲಿರುತ್ತೆ, ಯಾವುದೋ ಜಿಲ್ಲೆಯಲ್ಲಿರುತ್ತೆ, ನೀನು ಯಾವುದೋ ಉತ್ತರ ಭಾರತದಿಂದ ಬಂದಿರ್ತೀರಾ, ಎಲ್ಲಿಂದನೋ ಬಂದಿರ್ತೀರಾ, ಇಲ್ಲಿ ಬದುಕ್ತಾ ಇರ್ತೀರಾ, ಯಾರಿಗೂ ಏನೂ ಗೊತ್ತಿರಲ್ಲ. ಆದರೆ ಆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಎಷ್ಟು ತೊಂದರೆ ಆಗತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕಂತಂದರೆ ಮೊದಲಿಗೆ ಆಯ್ಕೆ, ಇದು ಯಾರನ್ನ ಆಯ್ಕೆ ಹೆಂಗೆ, ಮಾಡಿ? ಇದು ಮದುವೆ ಅನ್ನುವುದು ಹ್ಮ್. ಒಂದು ಬದ್ಧತೆ, ಹ್ಮ್. ಒಂದು ಕಮಿಟ್ಮೆಂಟು. ಹ್ಮ್. ಈ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅಲ್ಲ, ಹ್ಮ್. ಇದು ನಾವಿಬ್ರು ಒಬ್ರಿಗೊಬ್ರು ಉಪಯೋಗ ಮಾಡ್ಕೊಂಡು ಬದುಕೊಳ್ಳೋಣ ಹ್ಮ್. ಅನ್ನೋ ಒಂದು ಕಂಪ್ಯಾಟಿಬಿಲಿಟಿ ಇಟ್ಕೊಂಡು, ನನಗೆ ನೀನು ಸಹಾಯ ಆಗ್ತೀಯ, ನೀನು ನನಗೆ ಸಹಾಯ ಆಗುತ್ತೆ ಅಂತ ನಾವು ಇರ್ತೀವಿ. ಕೆಲವೊಂದು ಸಲ ಯೂಶ್ವಲಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಮಾಡೋರೇ ಜಾಸ್ತಿ ಇರ್ತಾರೆ. Okay. ಪ್ರೀತಿ ಮಾಡೋರು ನೀವು ಇಲ್ಲಿದ್ಮೇಲೆ ದೈಹಿಕವಾಗ್ಲೂ ದೇಹ ಎಕ್ಸ್ಚೇಂಜ್ ಆಗುತ್ತೆ. ಅದಾದಮೇಲೆ ಮೊನ್ನೆ ನನ್ನ ಹತ್ರ ಬಂದಿದ್ದು ಒಂದು ಕೇಸು, 3.5 ತಿಂಗಳಾಗಿದ್ದಾಳೆ. ಹ್ಮ್. ಅವನು ಮದುವೆ ಮಾಡ್ಕೊಳ್ತೀನಿ, ನಮ್ಮ ಅಪ್ಪ ಅಮ್ಮನಿಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ದಾನೆ. ಈಗ ಅವನೇನು ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ, ನೀನೇ ಒಪ್ಸು ನಮ್ಮ ಅಪ್ಪ ಅಮ್ಮನಿಗೆ, ನಾನು ಒಪ್ಪದೇ ಇದ್ರೆ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ, ಅಬಾರ್ಟ್ ಮಾಡು ಅಂತ ಅವ್ರು ಹೇಳ್ತಾರೆ. ಇವಳು ಹೇಳ್ತಾಳೆ, ನಾನು ಅಬಾರ್ಷನ್ ಮಾಡ್ಕೊಳ್ಳಲ್ಲ, ನನಗೆ ನೀನು ಬೇಕು ಅಂತ. ಅವಳು ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ಎಲ್ಲಿ ನೀನು ಮದುವೆನೂ ಮಾಡ್ಕೊಂಡಿಲ್ಲ. ಬಟ್ ಆದರೆ ಇಂಥ ಕೇಸ್ಗಳು ತುಂಬ ಜಾಸ್ತಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ. ಇದು ಹೆಂಗೆ ಗೊತ್ತಾ, ಮುಳ್ಳು ಮೇಲೆ ಒಂದು ಬಟ್ಟೆ ಹೆಂಗಿರುತ್ತೆ ಆ ಥರ, ಮುಳ್ಳು ಬಟ್ಟೆ ಮೇಲೆ ಬಿದ್ರೂ ಬಟ್ಟೆನೇ ಹರಿಯೋದು, ಬಟ್ಟೆ ಮುಳ್ಳು ಮೇಲೆ ಬಿದ್ರೂ ಬಟ್ಟೆನೇ ಹರಿಯೋದು. ಬಸ್ರಿ ಒಂದು ಹೆಣ್ಮಗಳಾಗ್ತಾಳೆ, ಅವನು ಹೋಗ್ಬಿಡ್ತಾನೆ. ಮಗು, ಆ ಮಗು ಹುಟ್ಟತ್ತಲ್ಲ, ಅದು ಯಾವ ಪಾಪ ಮಾಡಿದೆ? ಯಾವ ಪಾಪನೂ ಮಾಡಿಲ್ಲ. ಆದರೆ ಕಾನೂನು ಪ್ರಕಾರ ನೀವು ಹೋದರೆ ಆ ಮಗುವಿಗೆ ಅವನು ತಾಯಿ, ಆ ಮಗುವಿಗೇನೆ, ಆಮೇಲೆ ಆ ತಾಯಿನೂ ಸಹ, ಯಾಕಂದರೆ ಅವಳು ಬಸ್ರಿ ಆಗ್ತಾಳೆ, ಅವನ ಮದುವೆ ಆಗಲ್ಲ, ಮತ್ತು ಇವಳು ಭವಿಷ್ಯ. ಎಷ್ಟೋ ಸಲ ಸಮಾಜ, ನಾವು ಸೋಷಿಯಲ್ ಇಂಡಿಯಾ ಅಂತಂದರೆ ನಾವಿರೋದೇ ಒಂದು ಸಾಮಾಜಿಕ ಒಂದು ಸೋಷಿಯಲ್ ಕಲ್ಚರೇ ಬೇರೆ ಭಾರತ ದೇಶದ್ದು. ಸೊ ಅದ್ರ ಒಳಗಡೆ ನೀವಲ್ಲ, ನಿಮ್ಮ ತಂದೆ ತಾಯಿನೂ ಇದ್ದಾರೆ ಇದರೊಳಗಡೆ. ನೀವು ಯಾರ ಜೊತೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಎಲ್ಲಿದ್ದೀರಾ ಅನ್ನೋದು ತುಂಬ ಮುಖ್ಯ. ಆಮೇಲೆ ಏನು ಗೊತ್ತಾ, ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅವ್ರಿಗೆ ಮದುವೆ ಮಾಡ್ಕೊಳ್ಳೋರಿಗೆ ಗೊತ್ತಾಯಿತು ಅಂತಂದರೆ ಅವ್ರು ನಿಮ್ಮನ್ನು ಮದುವೆನೂ ಮಾಡ್ಕೊಳ್ಳಲ್ಲ. ಈಗ ಅವನು ಹೊರಟು ಬಿಡ್ತಾನೆ, ಹೆಂಗೋ ಗೊತ್ತಾಗುತ್ತೆ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಗಂಡಸು ಹುಡುಗನ ಜೊತೆ ವರ್ಷಾನ್ಗಟ್ಲೆ
ಅಲ್ಲಿ ಇದ್ಲು ಅಂತ. ನೀವು ಗಂಡು ನೋಡಿರ್ತೀರಾ, ಅವಳು ಅವನ ಜೊತೆ ಆಲ್ರೆಡಿ ಇದ್ದಾಳೆ, ಹುಡುಗ ಅಕ್ಸೆಪ್ಟ್ ಮಾಡಿದ್ರು ಮನೆಯವ್ರು ಅಕ್ಸೆಪ್ಟ್ ಮಾಡಲ್ಲ, ಯಾವನ ಜೊತೆನೂ ಇದ್ದಿದ್ದಾಳೆ ಅವಳು, ಅಂಥವಳನ್ನ ಯಾಕೆ ನೀನು ಮದುವೆ ಮಾಡ್ಕೊಳ್ತಿದ್ದ, ಅಲ್ಲೂ ಗಲಾಟೆ ಮಾಡ್ತಾರೆ. ಇದೆಲ್ಲವನ್ನು ನಾನು ನೋಡಿದ್ದೀನಿ. ಮಹಿಳೆಯರ ಪರವಾಗಿ ತಾವು ಕೆಲಸ ಮಾಡಿದ ರೀತಿ ಮತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ರೀತಿಗೆ ಕೆಲವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ತಮ್ಮ ಬೆಳವಣಿಗೆನ ಸಹಿಸಲಾಗದಂಥ ಕೆಲವೊಂದು ವರ್ಗ ತಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾರೆ, ಒಂದಷ್ಟು ಕಾರ್ಯಕ್ರಮಗಳಿಂದ ಹೊರಗಡೆ ಇಡ್ತಾರೆ ತಮ್ಮನ್ನು. ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಎಲ್ಲ ಅಪಮಾನ ಅವಮಾನಗಳನ್ನು ಶಕ್ತಿಯಾಗಿ ಬದಲಾಯಿಸುವಂಥ ಹೆಣ್ಣುಮಗಳು. ಓಕೆ. ಯಾಕಂದರೆ ನೀವು ಒಂದು ಕಡೆ ನೀವು ಒಂದು ಅವಮಾನ ಆದಾಗ ನಿಮ್ಮಲ್ಲಿ ಒಳಗಡೆಯಿಂದ ಆ ಒಂದು ಎಮೋಷನ್ಸ್ ಬರುತ್ತೆ ನೋಡಿ. ನಾನು ಯೂಶ್ವಲಿ ಎಲ್ಲೇ ಅವಮಾನ ಆದರೂ ರಿಯಾಕ್ಟ್ ಮಾಡಲ್ಲ, ವಾಪಸ್ ಬಂದುಬಿಡ್ತೀನಿ. ನನ್ನಲ್ಲಿ ಮತ್ತೆ ಆ ಶಕ್ತಿ, ನೀನು ನಾಗಲಕ್ಷ್ಮಿ, ನೀನು ನಿನ್ನ ಕೆಲಸದಿಂದನೇ ಉತ್ತರ ಕೊಡಬೇಕು, ನಿನ್ನ ಹೋರಾಟ ಜಾರಿಯಲ್ಲಿರಬೇಕು. ಸೊ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತು ನನಗೆ ಯಾರು ಅಪಮಾನ ಮಾಡಿದ್ರು, ಯಾರು ಅವಮಾನ ಮಾಡಿದ್ರು, ಅವ್ರಿಗೆಲ್ಲರಿಗೂ ಉತ್ತರ ನನ್ನ ಕೆಲಸ ಮಾತ್ರ. ಎರಡನೇದು ಏನಂದರೆ, ನಿಮಗೆ ನಿಂದಕರು ಇರಬೇಕು ಜಗದೊಳಗೆ. ಹಾಂ, ನಿಂದಕರು ಯಾಕಿರಬೇಕು ಅಂತಂದರೆ, ಎಲ್ಲರೂ ನಿಮ್ಮನ್ನು ಹೊಗಳವರೇ ಇರಬಾರ್ದು. ಈಗ ನೀವು ಅಂತೀರಾ ನನಗೆ ಎಷ್ಟು ಜನ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಅಭಿಮಾನದಿಂದ ನೋಡ್ತಾರೆ, ನಿಮ್ಮನ್ನು ಇಷ್ಟು ಕರ್ನಾಟಕದಾದ್ಯಂತ ನಿಮ್ಮನ್ನು ಇಷ್ಟೊಂದು ಜನ ಪ್ರೀತಿ ಮಾಡೋಕ್ಕೆ ಇಷ್ಟಪಡೋಕ್ಕೆ ಕಾರಣ ಏನು ಅಂತೀರಾ? ಅದು ಕಾರಣ ನನ್ನ ಕೆಲಸ, ನನ್ನ ವ್ಯಕ್ತಿತ್ವ ಇರುತ್ತೆ. ಆದರೆ ನನ್ನನ್ನು ತೆಗಳೋರು ಇದ್ದಾರೆ, ನೀವು ಹೇಳ್ದಂಗೆ ಆಗದೇ ಇರೋರು ಇದ್ದಾರೆ, ಅಪಮಾನ ಮಾಡೋರು ಇದ್ದಾರೆ, ಅವಮಾನ ಮಾಡೋರು ಇದ್ದಾರೆ, ಷಡ್ಯಂತ್ರ ಮಾಡೋರು ಇದ್ದಾರೆ. ಇರಬೇಕು. ಇದ್ದಾಗಲೇ ತಾನೇ ನನ್ನಲ್ಲೂ ಏನಾದರೂ ದೋಷಗಳಿದ್ದರೆ ನಾನು ಅದನ್ನು ಸರಿಪಡಿಸ್ಕೊಳ್ಳೋದು. ಒಬ್ಬ ಮನುಷ್ಯ ಅಂದಮೇಲೆ ಪರ್ಫೆಕ್ಟ್ ಅಲ್ಲ, ಮನುಷ್ಯನೇ ಇಂಪರ್ಫೆಕ್ಟು. ಆ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಆ ಥರ ಅವಮಾನಗಳು, ನಿಂದಕರು ಎಲ್ಲರೂ ಇದ್ದಾಗಲೇ, ಅವಾಗಲೇ ನಾವು ಪರಿಪೂರ್ಣವಾಗಿ, ನಾವು ಜಾಗೃತರಾಗಿ, ನಾವು ಮುಂದಕ್ಕೆ ಹೋರಾಟದ ಹೆಜ್ಜೆಯನ್ನು ಇಡೋಕ್ಕಾಗೋದು. ಸೊ ಅದನ್ನು ನಾನು ಸರಿ ಸಮಾನವಾಗೇ ತಗೊಳ್ತೀನಿ. ಈಗ ಯಾರಾದರೂ ನನಗೆ ಬೆನ್ನು ತಟ್ಬಿಟ್ಟು ಏನಮ್ಮ ನೀನು ಸೂಪರ್, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಚೈತನ್ಯ ಸ್ಫೂರ್ತಿ ಬರುತ್ತೆ. ಹಾಂ, ಏನು ಮಾಡ್ತಾ ಇದ್ದಾಳೆ, ಅತಿ ಆಯಿತು, ತಾನೇ ಏನು ಅಂದ್ಕೊಂಡಿದ್ದಾಳೆ, ಇದು ಮಾಡಿರೋ ತಪ್ಪುಗಳನ್ನ ಸೇರಿಸ್ಬೇಡಿ, ಕರಿಬೇಡ್ರಿ, ಹೆಸರಾಕ್ಬೇಡಿ, ಈ ಕಾರ್ಯಕ್ರಮಕ್ಕೆ ಅವಳನ್ನ ಕರಿಬೇಡಿ, ಹೊರಗಿಡಿ, ಹೋಗಿದ ಕಡೆ ಇಡೀ ಸಭೆಯಲ್ಲಿ ಎಲ್ಲರೂ ಮುಂದೆನೂ ವೇದಿಕೆ ಮೇಲೆ ಅವಮಾನ ಮಾಡಿಬಿಡ್ತಾರೆ. ಅಹಲ್ಯಾಬಾಯಿ ಹೋಳ್ಕರ್ ಕಾರ್ಯಕ್ರಮದಿಂದ ತಮ್ಮನ್ನು ಹೊರಗಡೆ ಇಟ್ಟರು, ಒಂದಷ್ಟು ನಿಮ್ಮ ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದು ಬಿಟ್ರು. ಆ ಕಾರ್ಯಕ್ರಮದಲ್ಲೂ ಹಾಗೆ ಆಗಿತ್ತು. ಅಲ್ಲ, ತಮ್ಮ ಸಮುದಾಯ, ತಾವೆಲ್ಲೂ ಸಮುದಾಯದಲ್ಲಿ ಗುರುತಿಸ್ಕೊಂಡಿಲ್ಲ, ಇಡೀ ನಾಡೇ ನನ್ನ ಸಮುದಾಯ ಅಂತ ಹೇಳ್ತೀರಿ. ನನಗೆ ಹೆಣ್ಣೆ, ನೀವು ಯಾವ ಸಮುದಾಯ ಅಂತ ನೀವು ನನ್ನನ್ನು ಕೇಳಿದ್ರೆ, ನನ್ನ ಸಮುದಾಯ ಹೆಣ್ಣು, ನನ್ನ ಜಾತಿ ಹೆಣ್ಣು, ನನ್ನ ಮತ ಹೆಣ್ಣು. ನಾನು ಆಯೋಗದ ಅಧ್ಯಕ್ಷೆಯಾಗಿ ಮತ್ತು ನಾಗಲಕ್ಷ್ಮಿಯ ವ್ಯಕ್ತಿತ್ವ ಯಾವುದೇ ಸಮುದಾಯಕ್ಕೆ ಸೀಮಿತ ಅಲ್ಲ. ನಾನು ಎಲ್ಲರನ್ನೂ ಪ್ರೀತಿ ಮಾಡೋಳು, ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಪ್ರತಿಯೊಬ್ಬರನ್ನು. ಹೆಣ್ಣಿಗೆ ಯಾವುದೂ ಜಾತಿ ಇಲ್ಲ. ಮಹಿಳಾ ಆಯೋಗಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ, ಹೆಣ್ಣುಮಕ್ಕಳ ಮೇಲ್ಗಡೆ ದೌರ್ಜನ್ಯ, ಮೌಢ್ಯದ ಮೇಲ್ಗಡೆ ಇನ್ನೂ ಬದುಕು ಸಾಗಿಸ್ತಾ ಇರುವಂಥವ್ರು, ಇವನ್ನೆಲ್ಲ ನೋಡ್ತೀರಿ. ಈ ನಿಮ್ಮ ಕಾರ್ಯಾಚರಣೆ ಏನಿದೆ ಮಹಿಳಾ ಆಯೋಗಕ್ಕೆ ಬಂದಾದ ಮೇಲೆ ತಮಗೆ ತೃಪ್ತಿ ತಂದಿದೆ, ಇನ್ನೂ ಏನೋ ಮಾಡಬೇಕು ಅನ್ನುವಂಥ ಆಶಾಭಾವನೆ? ಖಂಡಿತ ತೃಪ್ತಿ ಕೊಡುವಂಥ ಒಂದು ಸ್ಥಾನದಲ್ಲಿ ನಾನಿಲ್ಲ. ಯಾವತ್ತು ನೀವು ನನಗೆ ಹೌದು ನಿಮಗೆ ತೃಪ್ತಿ ಕೊಟ್ಟಿದೆಯಾ ಅಂತಂದರೆ, ಯಾವತ್ತು ಹೆಣ್ಣು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಹಿಂಸೆಗಳು, ಅತ್ಯಾಚಾರಗಳು, ಕೊಲೆಗಳು, ದೌರ್ಜನ್ಯಗಳು ನಿಂತಿದ್ದ ದಿನ ಮಾತ್ರ ಈ ತಾಯಿಯಾಗಿ ತೃಪ್ತಿ ಅನ್ನುವ ಭಾವನೆ ಬರುತ್ತೆ ಹೊರತು, ಅದು ನಡೆಯೋವರೆಗೂ ಆಯೋಗದ ಅಧ್ಯಕ್ಷೆಗೆ ಯಾವತ್ತೂ ತೃಪ್ತಿಕರವಾದಂಥ ಒಂದು ಮಾನಸಿಕತೆ ಇಲ್ಲ. ಯಾಕೆ ಅಂತಂದರೆ, ನೀವು ನ್ಯಾಯ ಕೊಡಿಸ್ಬೇಕಾದ್ರೂ ಅಷ್ಟೇ, ನ್ಯಾಯ ಕೊಡಿಸೋ ತನ ಹೋರಾಟ ಇದೆಯಲ್ಲ, ಆ ಹೋರಾಟದ ಹಾದಿಯಲ್ಲಿ ಎಷ್ಟೋ ಜನ ಕೈ ಬಿಟ್ಟು ಹೊರಟೋಗ್ತಾರೆ. ಸಾಯೋವರೆಗೂ ಅವರು ನರಳಿ ಸಾಯ್ತಾರೆ. ಎಷ್ಟೋ ಹಂತದಲ್ಲಿ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲ ನೋಡಿದಾಗ ಇನ್ನು ಭಾಳಷ್ಟು ಮಾಡೋದಿದೆ. ಅದು ನನ್ನಿಂದ ಒಬ್ಳಿಂದ ಸಾಧ್ಯ ಇಲ್ಲ.
ಇಡೀ ಸಮಾಜ ಜೊತೆಯಲ್ಲಿ ನಿಂತ್ಕೊಂಡು ಬದಲಾವಣೆ ಆದಾಗ ಮಾತ್ರನೇ ನಾವು ಬದಲಾವಣೆಯನ್ನು ತರಕ್ಕೆ ಸಾಧ್ಯ. ಓಕೆ, ಸಮಾಜದ ಮೇಲಿನ ಪ್ರೀತಿ, ತಾವು ಪ್ರೀತಿಸಿ ಮದುವೆ ಆದವರು, ಸಮಾಜದ ಮೇಲೆ ಪ್ರೀತಿ ಕಾಳಜಿ, ತಾವು ಕುಟುಂಬದ ಪ್ರೀತಿಯಿಂದ ವಂಚಿತರಾದ್ರೆ ಆ ಥರದ್ದೇನಾದ್ರು ಅನಿಸುತ್ತಾ ತಮಗೆ ಅಂತ? ಒಂದು ಮನೆಯನ್ನು ಗೆದ್ದರೆ ಮನೆ ಗೆದ್ದವಳು ಮಾರು ಗೆಲ್ತಾಳೆ ಅನ್ನುವ ಗಾದಿನೇ ಇದೆ. ತೊಟ್ಟಲು ತೂಗೋ ಕೈ ಜಗವನ್ನು ತೂಗಬಹುದು. ಇದೆಲ್ಲ ಗಾದಿಗಳು ಸುಳ್ಳಲ್ಲ. ಹಾಗಾಗಿ ಒಂದು ಹೆಣ್ಣು ಒಂದು ಮನೆಯನ್ನು ನಿಭಾಯಿಸಬಲ್ಲಳು ಅಂತಂದರೆ ಅವಳು ಜಗತ್ತನ್ನು ನಿಭಾಯಿಸ್ತಾಳೆ ಅಂತಲೇ ಅರ್ಥ. ಹೆಣ್ಣಿಗೆ ಮಾತ್ರ ಅಂತಾರೆ ಹೊರತು ಗಂಡಸ ಮಕ್ಕಳಿಗೆ ಅನ್ನೋದಿಲ್ಲ. ಹಾಗಾಗಿ ಇವತ್ತು ನೀವು ಯಾವುದೇ ವಿಷಯವನ್ನು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತಂದರೆ ಅದು ಸಾಮಾಜಿಕ ಜಾಲತಾಣ ಒಂದೇ. ಅದರಲ್ಲಿ ನೀವು ಅತಿ ಹೆಚ್ಚು ಅರಿವಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಬೇಕು. ಇವತ್ತು ನನ್ನನ್ನು ಕರೆದಿದ್ದೀರಾ, ನಾಳೆ ಇನ್ನೊಬ್ಬರನ್ನ ಕರೀರಿ, ಸೈಕಾಲಜಿಸ್ಟ್ನ ಕರೀರಿ, ಡಾಕ್ಟರ್ಸ್ನ ಕರೀರಿ, ಗೈನಕಾಲಜಿಸ್ಟ್ನ ಕರೀರಿ, ಪೊಲೀಸ್ ಹೆಣ್ಮಗಳನ್ನು ಕರೀರಿ, ಕಮಿಷನರ್ ಅವ್ರನ್ನ ಕರೀರಿ. ಅವ್ರದ್ದೇ ಆದಂಥ ಕರಾಳ ಜಗತ್ತು ಅವ್ರು ಏನು ನೋಡಿದ್ದಾರೆ ಆ ಕರಾಳ ಜಗತ್ತನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಆವಾಗ ತಂದೆ ತಾಯಿ ಬಂಧು ಬಳಗ ಪೋಷಕರು ಮಕ್ಕಳು ಮಹಿಳೆಯರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಜಾಗೃತರಾಗ್ತಾರೆ. ಓ ಹಿಂಗಂದ್ರೆ ಹಿಂಗಿರುತ್ತಾ, ಇಲ್ಲಿ ಹೋಗ್ಬಿಡೋದು, ನಾವು ಇಲ್ಲಿ ಈ ಥರ ಮಾರ್ತಾರಾ, ಡ್ರಗ್ಸ್ನ ಈ ಥರ ಪ್ಯಾಚ್ ಹಾಕ್ತಾ ಇದ್ದಾರಾ, ಈ ಪ್ಯಾಚ್ ಹಾಕಿದ್ರೆ ಸಾಕು ನುಂಗದೇನು ಬೇಡ, ಇವಾಗ ಅಲ್ಲಿಂದನೇ ಅಬ್ಸರ್ವ್ ಆಗಿಬಿಡುತ್ತೆ. ಇವಾಗ ಏನೆಲ್ಲ ಬಂದಿದೆ, ನೀವು ಅಂದ್ಕೊಳ್ದೆ ರೀತಿಯಲ್ಲಿ ಜಗತ್ತು ನಡೀತಾ ಇದೆ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಅದನ್ನೆಲ್ಲವನ್ನು ಅರಿವಿನ ಮುಖಾಂತರನೇ ನೀವು ಜನರಿಗೆ ತಲುಪಿಸೋಕ್ಕೆ ಸಾಧ್ಯ. ಒಂದಷ್ಟು ನಿಮ್ಮ ಮೂಲಕ ಅಸಹಾಯಕ ಹೆಣ್ಣುಮಕ್ಕಳಿಗೆ ಒಂದು ಧೈರ್ಯ ತುಂಬಿದ್ದೀರಿ, ರಾಜ್ಯದ ಉದ್ದಗಲಕ್ಕೂ ತಿರುಗಿದಿರಿ, ಒಂದು ಶಕ್ತಿಯಾಗಿ ಹೊರಹೊಮ್ಮಿದಿರಿ. ತಮ್ಮ ವ್ಯಾಪ್ತಿಯಲ್ಲಿ ತಾವು ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅದಕ್ಕೂ ಇನ್ನೂ ಹೆಚ್ಚಿನ ಬಲ ಬರಬೇಕು ಅಂತಂದರೆ ತಾವು ರಾಜಕಾರಣದಲ್ಲಿ ಇನ್ನೊಂದು ಎತ್ತರಕ್ಕೆ ಏರಬೇಕು ಅನ್ನುವಂಥ ಭಾವನೆ ಸುಮಾರು ನಿಮ್ಮ ಅಭಿಮಾನಿ ವಲಯದಲ್ಲಿದೆ. ಆ ಕಾರ್ಯ ಆ ಕಾಲ ಕೂಡು ಬರಲಿ, ತಮಗೆ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮೊಂದಿಗೆ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ನಾಗರಾಜ್. ಅಂದರೆ ಒಂದು ಮಹಿಳೆಯಾಗಿ ಇಡೀ ಸಮಾಜದ ಮಹಿಳೆಯರೆಲ್ಲರೂ ನನ್ನವರು, ಮಹಿಳಾ ಸಮಾಜಕ್ಕೆ ಯಾವ ಕಾಲಕ್ಕೂ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸಮಾಜದ ಪ್ರತಿ ಹೆಣ್ಣು ಮಗಳು ನನ್ನ ಅಕ್ಕ ತಂಗಿರಿದ್ದಂತೆ, ನನ್ನ ತಾಯಂದಿರಿದ್ದಂತೆ ಅನ್ನುವಂಥ ಹೋರಾಟದ ಅಡಿಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿ ಇವತ್ತು ಆ ಮಹಿಳಾ ಆಯೋಗ ಇದೆ ಅನ್ನೋದನ್ನು ತೋರ್ಪಡಿಸಿದ್ದು ಇತ್ತೀಚೆಗೆ ನಾಗಲಕ್ಷ್ಮಿ ಚೌಧರಿ ಅವರು. ನಮ್ಮ ವಾಹಿನಿಯ ಮೂಲಕ ಮಹಿಳಾ ರತ್ನ ಪ್ರಶಸ್ತಿಯನ್ನು ಕೂಡ ಅವರ ಮುಡಿಗೇರಿಸಿದ್ದೀವಿ. ಅದಕ್ಕೆ ತಕ್ಕಂತೆ ತಾನೊಬ್ಬ ರತ್ನ, ಮಹಿಳೆಯರಿಗಾಗಿ ನಾನು ಸೇವೆಯನ್ನು ಮಾಡ್ತೀನಿ, ಸದಾ ಮಹಿಳೆಯರ ಕಾವಲಾಗಿರ್ತೀನಿ, ಬೆನ್ನೆಲುಬಾಗಿರ್ತೀನಿ ಅಂತ ಹೋರಾಡ್ತಾ ಇರುವಂಥ ಮಹಿಳೆಯರ ಜೊತೆ ನಮ್ಮಂಥ ಮಾಧ್ಯಮ ಸದಾ ಇರುತ್ತೆ ಅನ್ನುವಂಥದ್ದು ನಮ್ಮ ಆಶಾಭಾವನೆ. ಮತ್ತು ಅವ್ರ ಜೊತೆಗೆ ನಾವು ಇದ್ದೇ ಇರ್ತೀವಿ. ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.